ಹಾಯ್ ಎವ್ರಿವನ್, ವೆಲ್ಕಮ್ ಟು ಆನ್ಲೈನ್ ಗುರುಕುಲ. ಇವತ್ತಿನ ವಿಡಿಯೋದಲ್ಲಿ ನಾನು ವಾಟ್ ಆಫ್ಟರ್ 10th ಆರ್ ವಾಟ್ ಆಫ್ಟರ್ SSLC ಅನ್ನುವಂಥ ಒಂದು ಕಾನ್ಸೆಪ್ಟ್ ಮೇಲೆ ಕೆಲವು ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ಹೊರಟಿದ್ದೀನಿ. 10ನೇ ತರಗತಿ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ತುಂಬ ಮುಖ್ಯವಾದಂತಹ ಒಂದು ಡಿಸೈಡಿಂಗ್ ಫೇಸ್ ಆಫ್ ಲೈಫ್ ಅಂತಲೇ ಹೇಳ್ತೀವಿ. ಈ 10ನೇ ತರಗತಿಯಲ್ಲಿ ನಾವು ತೆಗೆದುಕೊಳ್ಳುವಂಥ ನಿರ್ಧಾರ, ಮುಂದಿನ ಕೋರ್ಸ್ಗಳ ಬಗ್ಗೆ ಅಥವಾ ಮುಂದಿನ ಜೀವನದ ಬಗ್ಗೆ ತೆಗೆದುಕೊಂಡ ನಿರ್ಧಾರ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು ಅನ್ನೋದು ಅಷ್ಟು ಪವರ್ಫುಲ್ 10ನೇ ಕ್ಲಾಸ್ ಅಥವಾ SSLC. ಹಾಗಾಗಿ ಈ SSLC ನಂತರ ಮುಂದೆ ಏನು ಮಾಡಬೇಕು, ಆರ್ಟ್ಸ್ಗೆ ಹೋಗ್ಬೇಕಾ, ಸೈನ್ಸಾ, ಕಾಮರ್ಸಾ, ಅಥವಾ ಇನ್ಯಾವುದಾದ್ರೂ ಕೋರ್ಸಾ, ಅಥವಾ ಜಾಬಾ, ಈ ಥರ ಹಲವಾರು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಸಾಮಾನ್ಯವಾಗಿ ಮೂಡೋದುಂಟು. ಈಗಾಗಲೇ ನೀವು ಕೆಲವರು SSLC ನಂತರ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಫರ್ಮ್ ಆಗಿ ಡಿಸಿಷನ್ ತೊಗೊಂಡಿದ್ದೀರಿ ಕೂಡ. ಆದರೂ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ನೀವು ತೆಗೆದುಕೊಂಡಿರುವ ಡಿಸಿಷನ್ ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನ ಬದಲಾಯಿಸ್ಕೋಬೋದು, ಅಥವಾ ನೀವು ತೆಗೆದುಕೊಂಡಿರೋ ಡಿಸಿಷನ್ ನನ್ನ ವಿಡಿಯೋದಲ್ಲಿ ನಾನು ಹೇಳುವಂಥ ಒಂದು ಪಾಯಿಂಟ್ಸ್ಗೆ ಈಕ್ವಲ್ ಆಗಿತ್ತು ಅಂತಂದರೆ ಅವಾಗ ನಿಮಗೆ ಇನ್ನೂ ಖುಷಿ ಆಗ್ತದೆ, ನಾನು ಈ ನಿರ್ಧಾರ ತೊಗೊಂಡಿದ್ದು ಒಳ್ಳೆಯದು ಅಂತ. ಹಾಗಾಗಿ ನೀವು ಆಲ್ರೆಡಿ ನಿರ್ಧಾರ ತೊಗೊಂಡಿಲ್ಲ ಅಂದ್ರೂ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಲವಾರು ವಿಷಯಗಳು ನಾನಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಹಾಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನನ್ನು ಒತ್ತಿ. ಈ ವಿಡಿಯೋವನ್ನು SSLC ಮುಗಿಸಿರುವಂತಹ, ಮುಂದಿನ ಆಯ್ಕೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ತಪ್ಪದೇ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋವನ್ನು ಈಗ ಸ್ಟಾರ್ಟ್ ಮಾಡೋಣ. ಇಲ್ಲಿ ಮುಖ್ಯವಾಗಿ SSLC ನಂತರ ಏನು ಮಾಡಬೇಕು ಅನ್ನೋದನ್ನು, ಕೋರ್ಸನ್ನು ಅಥವಾ ಯಾವ ದಾರಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡೋಣ. ಫಸ್ಟು ಅಂದರೆ ಯಾವ ರೀತಿ ನೀವು ಒಂದು ಸರಿಯಾದ ಮಾರ್ಗವನ್ನು ಆರಿಸ್ಕೋಬೇಕು ಅನ್ನೋದು. ಅದರಲ್ಲಿ ನಾನು ಹೇಳೋದಕ್ಕೆ ಹೊರಟಿರೋದು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ. ಅಂದರೆ ಯಾವುದನ್ನು ಮಾಡಬೇಕು ಆಯ್ಕೆ ಮಾಡ್ಕೋಬೇಕಾದ್ರೆ, SSLC ನಂತರದ ಮುಂದಿನ ಗುರಿನ ಆಯ್ಕೆ ಮಾಡ್ಕೋಬೇಕಾದ್ರೆ ಯಾವ ವಿಷಯಗಳಿಗೆ ನೀವು ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು, ಯಾವುದಕ್ಕೆ ಕಡಿಮೆ ಪ್ರಾಶಸ್ತ್ಯ ಕೊಡಬೇಕು ಅನ್ನೋದನ್ನು ನಾವಿಲ್ಲಿ ಇವತ್ತು ಡಿಸ್ಕಸ್ ಮಾಡೋಣ. ನೋಡಿ, ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇದೆ. ಯಾವುದನ್ನು ನೀವು ಮಾಡಲೇಬೇಕು ಅಥವಾ ಯಾವುದನ್ನು ನೀವು ಮಾಡಲೇಬಾರ್ದು ಅನ್ನೋದನ್ನು ಇಲ್ಲಿ ನಾನು ಹೇಳ್ತೀನಿ. ಫಸ್ಟ್ ಡೂಸನ್ನು ನೋಡೋಣ. ದ ಫಸ್ಟ್ ಸ್ಟೆಪ್ ಈಸ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇವ್ಯಾಲ್ಯೂಯೇಟ್ ಆಲ್ ದ ಅಡ್ವಾಂಟೇಜಸ್. ಒಂದು ಕೋರ್ಸನ್ನು ತೊಗೊಳ್ತಿದ್ದೀರಿ ಅಂದರೆ ಅದರದ್ದು ಅಡ್ವಾಂಟೇಜಸನ್ನು ನೋಡ್ಕೋಬೇಕು, ಡಿಸ್ಅಡ್ವಾಂಟೇಜಸನ್ನು ನೋಡ್ಕೋಬೇಕು ಆಫ್ ಆಲ್ ಸ್ಟ್ರೀಮ್ಸ್ ಆಫ್ಟರ್ 10th. ಬೇರೆ ಬೇರೆ ಸ್ಟ್ರೀಮ್ಸ್ ಬರುತ್ತೆ SSLC ನಂತರ, ಅದನ್ನು ನಿಮ್ಗೆ ಹೇಳ್ತೀನಿ ನಾನೀಗ. ಅದರ ಅಡ್ವಾಂಟೇಜಸ್ ಏನು, ಅದರಿಂದ ಉಪಯೋಗ ಎಷ್ಟಿದೆ, ಅದರಿಂದ ಉಪಯೋಗ ಆಗದಿರುವಂತಹ ವಿಷಯಗಳು ಎಷ್ಟಿದೆ ಅನ್ನೋದನ್ನೆಲ್ಲ ನೀವು ಫಸ್ಟು ಲಿಸ್ಟ್ ಔಟ್ ಮಾಡ್ಕೋಬೇಕು. ಫೋಕಸ್ ಆನ್ ಯುವರ್ ಸ್ಟ್ರೆಂತ್ ಆ್ಯಂಡ್ ಇಂಟ್ರೆಸ್ಟ್. ನೋಡಿ, ಸ್ಟೂಡೆಂಟ್ಸ್ಗೆ ಹೇಳೋದು ಇದನ್ನು. ಅಂದರೆ ನಿಮ್ಮ ಸ್ಟ್ರೆಂತ್ ಏನು, ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರಿ. ಸೈನ್ಸಲ್ಲಿ ಸ್ಟ್ರಾಂಗ್ ಇದ್ದೀರಾ, ಸೈನ್ಸ್ ಸ್ಟ್ರೀಮ್ಗೆ ಹೋಗ್ಬೋದು. ಅಥವಾ ಸೋಷಿಯಲಲ್ಲಿ ಸ್ಟ್ರಾಂಗ್ ಇದ್ದೀರಾ, ಸೈನ್ಸಲ್ಲಿ ತುಂಬ ವೀಕ್ ಇದ್ದೀರಾ, ನಿಮಗೆ ಕಷ್ಟಪಡೋದಕ್ಕೆ ಆಗೋದಿಲ್ವಾ, ಅಥವಾ ಸೈನ್ಸ್ ಅರ್ಥನೇ ಆಗಲ್ಲ ಅಂದಾಗ ಆರ್ಟ್ಸ್ ಅಥವಾ ಕಾಮರ್ಸ್ ಸ್ಟ್ರೀಮ್ಗೆ ಹೋಗ್ಬೋದು. ಈ ಥರ ಸ್ಟ್ರೆಂತ್ ಇಂಟ್ರೆಸ್ಟ್ಗಳನ್ನು ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಒಂದು ಫ್ಯೂಚರಿಸ್ಟಿಕ್ ಅಪ್ರೋಚ್ ಇರಬೇಕು ನಿಮ್ಮಲ್ಲಿ ಅಂತ. ಅಂದರೆ ಭವಿಷ್ಯದಲ್ಲಿ ನಾನು ಈ ಕೋರ್ಸನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಭವಿಷ್ಯದಲ್ಲಿ ನನಗೆ ಯಾವ ಲಾಭಗಳಿದೆ, ಅದರಿಂದ ಏನೇನು ಸ್ಕೋಪ್ ಇದೆ, ಯಾವ್ಯಾವ ಸ್ಕೋಪ್ಸ್ ಇದೆ, ಅಂದರೆ ಎಷ್ಟು ಉಪಯೋಗ ಆಗುತ್ತೆ ಆ ಕೋರ್ಸು, ಜೊತೆಗೆ ಅದರಿಂದ ಜಾಬ್ ಆಪರ್ಚುನಿಟೀಸ್ ಏನಿದೆ, ನನಗೆ ಈಸಿ ಆಗುತ್ತೆ ಅನ್ನೋದು ಕೆಲವು ಸ್ಟೂಡೆಂಟ್ಸ್ ಯೋಚನೆ ಮಾಡ್ತಾರೆ. ಬರೀ ಈಸಿ ಆಗೋದಷ್ಟೇ ಅಲ್ಲ ನೋಡಿ, ಸುಲಭವಾಗಿ ಸಿಗೋದು ಯಾವುದು ಕೂಡ ನಮಗೆ ಒಳ್ಳೆ ಫಲವನ್ನು ತಂದುಕೊಡಲ್ಲ. ಹಾಗಾಗಿ ಮುಂದೆ ನೀವು ಜಾಬ್ ಏನಾದ್ರು ಮಾಡಬೇಕಂತ ಪ್ಲ್ಯಾನ್ ಮಾಡಿದರೆ ಒಳ್ಳೊಳ್ಳೆ ಜಾಬ್ ಆಪರ್ಚುನಿಟೀಸು ನೀವು ತೆಗೆದುಕೊಂಡೋ ಕೋರ್ಸ್ಗಿದೆಯಾ, ಜೊತೆಗೆ ಮಲ್ಟಿಫೆಸಿಟೆಡ್ ಆಗಿರಬೇಕು. ಒಂದು ವೇಳೆ ನೀವು ಜಾಬ್ ಇಲ್ಲ ಅಂತಂದ್ರೂ ಅದರಿಂದ ಬೇರೆ ಒಂದು ಬಿಸ್ನೆಸ್ ಮಾಡೋದಕ್ಕೂ ಅದು ಸಹಾಯ ಆಗಿರಬೇಕು, ಅಥವಾ ಅಟ್ಲೀಸ್ಟ್ ನಿಮ್ಮ ನಾಲೆಜ್ ಅದರಿಂದ ಇಂಪ್ರೂವ್ ಆಗಬೇಕು, ನೀವು ಇಂಪ್ರೂವ್ ಆಗಬೇಕು ಅಂತ ಒಂದು ಕೋರ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ಜಾಬ್ ಅಲ್ಲ ಅಂದರೆ ಇನ್ನೊಂದು ಜಾಬ್ ಸಿಗುತ್ತೆ ಈ ಕೋರ್ಸಿಂದ ಅನ್ನೋದು ನಿಮಗೆ ಕನ್ಫರ್ಮ್ ಆದಾಗ ಮಾತ್ರ ಆ ಕೋರ್ಸ್ಗೆ ಹೋಗಬೇಕು. ಬಿ ರೆಡಿ ಟು ವರ್ಕ್ ಹಾರ್ಡ್. ನಾನು ಆಗಲೇ ಹೇಳಿದೆ, ಈಸಿ ಆಗಿರೋದನ್ನಷ್ಟೇ ನೀವು ಚೂಸ್ ಮಾಡ್ಕೋಬೇಕು ಅಂತ ಏನಿಲ್ಲ. ಹಾರ್ಡ್ ವರ್ಕ್ ಮಾಡ್ತೀನಿ, ಹಾರ್ಡ್ ವರ್ಕ್ನ ಸ್ಮಾರ್ಟ್ ವರ್ಕ್ ಮಾಡ್ತೀನಿ ಅನ್ನುವಂಥ ಒಂದು ದೃಢ ನಿರ್ಧಾರ ತಗೊಂಡು ನೀವು ಒಂದು ಕೋರ್ಸನ್ನು ಚೂಸ್ ಮಾಡೋದಕ್ಕೆ ಕೂತ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಒಳ್ಳೆ ಕೋರ್ಸ್ ಸಿಗುತ್ತೆ, ಒಳ್ಳೆ ಲೈಫ್ ಇದೆ. ಟೇಕ್ ಅಡ್ವೈಸ್ ಫ್ರಮ್ ಟೀಚರ್ಸ್. ಓಕೆ, ನೀವು ಟೀಚರಿಂದ ಅಡ್ವೈಸನ್ನು ತಗೊಳ್ಳಿ. ನಿಮ್ಮ ಟೀಚರಿಗೆ ಗೊತ್ತಿರುವಷ್ಟು ನಿಮ್ಮ ತಂದೆ ತಾಯಿಗೂ ಗೊತ್ತಿರೋದಿಲ್ಲ. ಕಾರಣ ಏನು ಅಂತಂದರೆ, ದಿನದ 8 ಗಂಟೆ ನಿಮ್ಮ ಜೊತೆ ಅವರು ಕಾಲ ಕಳೀತಾರೆ, ಹೆಚ್ಚಿನ ಕಾಲನೂ ಕಳೀತಾರೆ ಕೆಲವು ಸರಿ. ಜೊತೆಗೆ ನಿಮ್ಮ ಸ್ಟ್ರೆಂತ್ ಯಾವುದು, ವೀಕ್ನೆಸ್ ಯಾವುದು, ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರಿ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೀರಿ, ನಿಮಗೆ ಯಾವ ಕೋರ್ಸ್ ಆದರೆ ಸರಿ ಅನ್ನೋದನ್ನು ಟೀಚರ್ಸ್ಗಿಂತಲೂ ಉತ್ತಮವಾಗಿ ನಿಮ್ಮನ್ನು ಅನಲೈಸ್ ಮಾಡಿರೋ ವ್ಯಕ್ತಿ ನಿಮಗೆ ಸಿಗಲ್ಲ. ಅವರಷ್ಟು ಬೆಸ್ಟ್ ಅಡ್ವೈಸ್ ಕೊಡೋರು ಯಾರೂ ಇಲ್ಲ. ಹಾಗಾಗಿ ಗೋ ಫಾರ್ ಟೀಚರ್ಸ್ ಆ್ಯಂಡ್ ಕನ್ಸಲ್ಟ್ ದೆಮ್ ಅಬೌಟ್ ಯುವರ್ ಫ್ಯೂಚರ್ ಅಪ್ರೋಚ್. ಜೊತೆಗೆ ಪೇರೆಂಟ್ಸನ್ನು ಕೇಳಿ ಅಥವಾ ಅಡ್ವೈಸ್ ತಗೊಳ್ಳಿ ಅವರಿಂದ.
ಯಾವ ಕೋರ್ಸ್ ತೊಗೊಂಡ್ರೆ ಚೆನ್ನಾಗಿ ಅಂತ ಬೇರೆ ಬೇರೆಯವ್ರ ಹತ್ರ ಅವರು ವಿಚಾರ ಮಾಡಿರ್ತಾರೆ, ಅಥವಾ ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ. ಓಕೆ, ಈಗ ಆಲ್ರೆಡಿ ಅಚೀವ್ ಮಾಡಿರುವಂತಹ ಕೆಲವು ಅಚೀವರ್ಸ್ ಜೊತೆಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಒಂದು ಒಳ್ಳೆ ಜಾಬಲ್ಲಿ ಇರ್ತಾರೆ, ಒಳ್ಳೆಯ ಒಂದು ಅಧಿಕಾರಿಗಳಾಗಿರ್ತಾರೆ, ಹುದ್ದೆಲಿರ್ತಾರೆ, ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ. ಓಕೆ, ನೀವೇನು ಕನಸು ಕಟ್ಕೊಂಡಿದ್ದೀರಿ, ಡಾಕ್ಟರ್ ಆಗಬೇಕಾ, ಇಂಜಿನಿಯರ್ ಆಗಬೇಕಾ, ಬೇರೆ ಏನಾದರೂ IAS ಆಫೀಸರ್ ಆಗಬೇಕಾ, ಸಾಧ್ಯ ಆದರೆ ಅಂಥವ್ರ ಜೊತೆಗೆ ಒಂದ್ಸರಿ ಕನ್ಸಲ್ಟ್ ಮಾಡಿ ಯಾವ ಕೋರ್ಸನ್ನ ತೊಗೋಬೇಕು ಅನ್ನೋದನ್ನು. ಅಚೀವರ್ಸ್ ಅಂದರೆ ಇಂಥವ್ರೆ ಅಂತ ಆಗಬೇಕಿಲ್ಲ, ನಿಮ್ಮ ಸೀನಿಯರ್ಸ್ ಆದರೂ ಆಗಿರ್ಬೋದು. ಈಗಾಗಲೇ PUC ಸೈನ್ಸು ಆರ್ಟ್ಸು ಏನೋ ಒಂದು ತೊಗೊಂಡು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿ ಸ್ಟೇಟ್ ಲೆವೆಲ್ ರ್ಯಾಂಕ್ ಆಗಿರ್ಬೋದು, ಅಥವಾ ಉತ್ತಮವಾದ ಅಂಕಗಳನ್ನು ಪಡೆದುಕೊಂಡೋಗೋರಾಗಿರ್ಬೋದು. ಇಂಥವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ, ಯಾವ ಕೋರ್ಸ್ ಚೆನ್ನಾಗಿ ಅನ್ನೋದನ್ನು ಡಿಸ್ಕಸ್ ಮಾಡಿ. ಓಕೆ, ಇದಾದಮೇಲೆ ಇವೆಲ್ಲ ಟೀಚರು, ಪೇರೆಂಟ್, ಅಚೀವರ್ಸ್ ಹೇಳುವಂಥ ಎಲ್ಲ ವಿಷಯಗಳನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ವಿಡಿಯೋದಲ್ಲಿ. ಹಾಗಾಗಿ ನೀವು ನೀಡ್ ನಾಟ್ ಟು ವರಿ. ಯಾರಾದರೂ ಕನ್ಸಲ್ಟ್ ಮಾಡೋಕ್ಕೆ ನಿಮ್ಗೆ ಯಾರೂ ಇಲ್ಲ ಅಂತಂದ್ರೂ ಆನ್ಲೈನ್ ಗುರುಕುಲದಲ್ಲಿ ನಿಮಗೆ ನೀವು ನೋಡ್ತಿರುವಂಥ ವಿಡಿಯೋ ನಿಮಗೆ ತಪ್ಪದೇ ಹೆಲ್ಪ್ ಆಗುತ್ತೆ. ಹಾಗಾಗಿ ನಮ್ಮ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಡೋಂಟ್ಸ್ ಬಗ್ಗೆ ನೋಡೋಣ. ಡೋಂಟ್ಸ್ ಅಂತಂದರೆ ಯಾವುದನ್ನು ಮಾಡಬಾರ್ದು. ಓಕೆ, ಕೆಲವು ಸರಿ ನಾವು ತಪ್ಪು ದಾರಿ ನಡೆಯೋದಕ್ಕೆ ನಮಗೆ ಒಂದು ಫಾಲ್ಸ್ ಮೋಟಿವೇಶನ್ ಕಾರಣ ಆಗುತ್ತೆ ಅಂತ. ಯಾವುದನ್ನು ಮಾಡಬಾರ್ದು ಅನ್ನೋದನ್ನು ನಾವು ನೋಡೋಣ. ಡೋಂಟ್ ಗೆಟ್ ಇನ್ಫ್ಲುಯೆನ್ಸ್ಡ್ ಬೈ ಪೀರ್ಸ್, ದಟ್ ಈಸ್ ಫ್ರೆಂಡ್ಸ್ ಯಾರೋ ಒಂದು ಕೋರ್ಸ್ ತೊಗೊಂಡಿದ್ದಾರೆ, ನೀವು ಯಾವ ಕೋರ್ಸ್ ತೊಗೋಬೇಕಂತಿರ್ತೀರಿ, ಬಟ್ ಫ್ರೆಂಡ್ಸ್ ಯಾವುದೋ ಒಂದು ಕೋರ್ಸ್ ತೊಗೊಂಡ ತಕ್ಷಣ ಎಲ್ಲರೂ ಅದನ್ನೇ ತೊಗೊಂಡಿದ್ದಾರೆ, ನಾನು ಇದನ್ನು ತೊಗೋಬೇಕು ಅಂತ ನಿಮ್ಮ ಡಿಸಿಷನನ್ನು ಚೇಂಜ್ ಮಾಡ್ಕೋಬೇಡಿ. ನಿಮಗೆ ಅದು ಸೂಟಬಲ್ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಫ್ಯಾಮಿಲಿ ಮೆಂಬರ್ಸ್ ಕೆಲವ್ರಿಗೆ ಇನ್ಫ್ಲುಯೆನ್ಸ್ ಆಗ್ತೀರಿ. ನಮ್ಮ ಅಣ್ಣ ತೊಗೊಂಡಿದ್ದಾನೆ, ನಮ್ಮ ತಮ್ಮ ತೊಗೊಂಡಿದ್ದಾನೆ, ಅಕ್ಕ ತಂಗಿ ತೊಗೊಂಡಿದ್ದಾರೆ, ನಮ್ಮ ಚಿಕ್ಕಪ್ಪನ ಮಗ ತೊಗೊಂಡಿದ್ದಾನೆ. ಈ ರೀತಿ ಯಾವುದೇ ಬೇರೆಯವರ ಒಂದು ಇನ್ಫ್ಲುಯೆನ್ಸ್ಗೆ ಒಳಗಾಗಬೇಡಿ. ಓಕೆ, ಸೀನಿಯರ್ಸ್ ಈ ಥರ ಇದ್ದಾರೆ, ನಮ್ಮ ಅಣ್ಣ ನಮ್ಮ ಅಕ್ಕ ಈ ಥರ ತೊಗೊಂಡಿದ್ದಾರೆ, ನಮ್ಮ ಸ್ಕೂಲಲ್ಲೇ ಸೀನಿಯರ್ಸ್ ಬೇರೆ ಕೋರ್ಸ್ ತೊಗೊಂಡಿದ್ದಾರೆ, ಅವರು ತೊಗೊಂಡಿರೋ ಕೋರ್ಸ್ ಬಗ್ಗೆ ಇನ್ಫ್ಲುಯೆನ್ಸ್ ಆಗಿ ಅದೇ ದಾರಿಯನ್ನು ಫಾಲೋ ಮಾಡಬೇಡಿ. ಓಕೆ, ಡೋಂಟ್ ಬಿಲೀವ್ ಅಡ್ವರ್ಟೈಸ್ಮೆಂಟ್ಸ್. ಕೆಲವರು ನಮ್ಮ ಕಾಲೇಜಿಗೆ ಬನ್ನಿ, ಇಷ್ಟು ಫೆಸಿಲಿಟೀಸ್ ಇದೆ, ಇಷ್ಟು ಕಡಿಮೆ ಫೀಸ್ ಇದೆ, ಅಥವಾ ಇಷ್ಟು ಜಾಸ್ತಿ ಫೀಸ್ ಇದ್ರೂ ಒಂದು ಒಳ್ಳೊಳ್ಳೆ ಫೆಸಿಲಿಟೀಸ್ ಬರ್ತದೆ ಅಂತ. ಆದರೆ ನೀವು ಅಡ್ವರ್ಟೈಸ್ಮೆಂಟ್ ಮಾತ್ರ ನೋಡಬೇಡಿ. ಒಂದು ವೇಳೆ ಆ ಕಾಲೇಜ್ ನಿಮ್ಗೆ ಇಷ್ಟ ಆಯಿತು, ಅಥವಾ ಒಂದು ಇನ್ಸ್ಟಿಟ್ಯೂಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಅದನ್ನು ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದು ಹೆಂಗೆ ಪರ್ಫಾರ್ಮ್ ಮಾಡ್ತಿದೆ, ಅದರಲ್ಲಿ ಯಾವ್ಯಾವ ಕೋರ್ಸ್ ಇದೆ, ಕೋರ್ಸ್ ಬಗ್ಗೆ ಮಾಹಿತಿ ತಗೊಳ್ಳಿ, ಅವರು ಆ ಕೋರ್ಸಿಗೆ ನ್ಯಾಯ ಒದಗಿಸ್ತಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಒಳ್ಳೆ ಕಾಲೇಜ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಂದರೆ ಕಾಲೇಜ್ ಯಾವುದಿದೆ, ಆ ಕಾಲೇಜ್ನ ಫ್ಯಾಕಲ್ಟಿ ಹೇಗಿದ್ದಾರೆ, ಅಲ್ಲಿ ಈಗಾಗಲೇ ಎಷ್ಟು ಅಚೀವ್ಮೆಂಟ್ಸ್ ಆಗಿದೆ ಅನ್ನೋದನ್ನೆಲ್ಲ ನೋಡಿಕೊಂಡು ಒಳ್ಳೆಯ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವೇನು ಮಾಡಬೇಕು, ಕೋರ್ಸು ಅಥವಾ ಕಾಲೇಜನ್ನು ಚೂಸ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ನೋಡಿ ನೀವು ಮಾರು ಹೋಗಬೇಡಿ ಅಂತ. ಇದಾದಮೇಲೆ ಈಗ ಆ್ಯಕ್ಚುಲ್ ಕಾನ್ಸೆಪ್ಟ್ಗೆ ಬರೋಣ. ಓಕೆ, ಸೊ ಯಾವ್ಯಾವ ಸ್ಟ್ರೀಮ್ಸ್ ಇದೆ ಅಂತ. ಮೇನ್ ಸ್ಟ್ರೀಮ್ಸ್ ಆಫ್ಟರ್ 10th ಸ್ಟ್ಯಾಂಡರ್ಡ್, ಅಂದರೆ SSLC ನಂತರ ನಿಮಗೆ ಎದುರಾಗುವಂತಹ ಸ್ಟ್ರೀಮ್ಗಳು ಹೆಚ್ಚೇನಿಲ್ಲ, ತುಂಬ ಕಡಿಮೆ ಇದೆ. ಆ ಸ್ಟ್ರೀಮ್ಗಳಲ್ಲಿ ಚೂಸ್ ಮಾಡ್ಕೊಳ್ಳೋದು ನಿಮಗೆ ಅತಿ ಮುಖ್ಯ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ 4 ಸ್ಟ್ರೀಮ್ಸ್ ಬರುತ್ತೆ ಮುಖ್ಯವಾಗಿ. ಇನ್ನೊಂದು ಬರ್ತದೆ 5ನೇದು, ಅದನ್ನು ಹೇಳ್ತೀನಿ ನಾನು, ಆದರೆ ಅದು ಮೇನ್ ಅಲ್ಲ. 4 ಸ್ಟ್ರೀಮ್ಸ್ ಇದೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇದು ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಆ್ಯಂಡ್ ಡಿಪ್ಲೊಮಾ. ಓಕೆ, ಸೊ ಇಲ್ಲಿ 4 ಸ್ಟ್ರೀಮ್ಸಲ್ಲಿ ನೀವು ಯಾವುದನ್ನಾದರೂ ಚೂಸ್ ಮಾಡ್ಕೋಬೋದು. SSLC ಆದರೆ 6 ಸಬ್ಜೆಕ್ಟನ್ನು ಓದ್ತೀರಿ. 6ರಲ್ಲಿ 3 ಕೋರ್ ಸಬ್ಜೆಕ್ಟು, 3 ಲ್ಯಾಂಗ್ವೇಜ್ ಇರ್ತದೆ. ಬಟ್ ನೀವು PUCಗೆ ಬಂದ ತಕ್ಷಣ ಲ್ಯಾಂಗ್ವೇಜಸ್ 2 ಆಗುತ್ತೆ, ಉಳಿದಂತೆ ಕೋರ್ ಸಬ್ಜೆಕ್ಟನ್ನು ಓದಬೇಕಾಗುತ್ತೆ. ಅದನ್ನು ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಸೈನ್ಸು, ಆರ್ಟ್ಸು, ಕಾಮರ್ಸು, ಡಿಪ್ಲೊಮಾದಲ್ಲಿ ಮೊದಲು ನಾವು ಸೈನ್ಸನ್ನು ತೊಗೊಳ್ಳೋಣ. ಸೈನ್ಸ್ ಒಂದು ವೇಳೆ ನೀವು ತೊಗೊಂಡ್ರೆ, ಅಥವಾ ಸೈನ್ಸನ್ನು ಚೂಸ್ ಮಾಡ್ಕೋಬೇಕು ಅನ್ನೋದಾದರೆ ನಿಮಗೆ ಯಾವ್ಯಾವ ಆಪರ್ಚುನಿಟೀಸ್, ಯಾವ್ಯಾವ ರೀತಿ ಅದಿರುತ್ತೆ ಅಂತ. ಓಕೆ, ಸೊ ನಿಮಗೆ ಇನ್ನೊಂದು ವಿಷಯ ಹೇಳ್ತೀನಿ. ನಿಮಗೆ ನೋಡಿ, ನೀವು SSLCಲಿ ಓದುವಂಥ ಸಬ್ಜೆಕ್ಟ್ಗಳು ಯಾವ್ದ್ಯಾವುದು, ಕನ್ನಡ, ಇಂಗ್ಲೀಷ್, ಹಿಂದಿ. ಕೆಲವರಿಗೆ ಲ್ಯಾಂಗ್ವೇಜಸ್ ಚೇಂಜ್ ಆಗುತ್ತೆ ಅವರು ಪ್ರಿಫರ್ ಮಾಡಿರೋ ಬೇಸ್ ಮೇಲೆ. ಇನ್ನೊಂದು ಮ್ಯಾಥ್ಸು, ಸೈನ್ಸು ಮತ್ತು ಸೋಷಲ್ ಇರುತ್ತೆ. ಓಕೆ, ನೀವು ಯಾವ ಸಬ್ಜೆಕ್ಟಲ್ಲಿ ಸ್ಟ್ರಾಂಗ್ ಇದ್ದೀರಿ ಅನ್ನೋದನ್ನು ನೋಡಿ ಅಂತ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ. ಇಲ್ಲಿ ಈ ಮ್ಯಾಥ್ಸು, ಸೈನ್ಸು, ಸೋಷಲ್ ಇದೆಲ್ಲ, ನೀವು ಒಂದು ವೇಳೆ ಸೈನ್ಸ್ ಸ್ಟ್ರೀಮನ್ನು ಏನಾದರೂ ತೊಗೊಂಡ್ರೆ ಈ ಮ್ಯಾಥ್ಸು, ಸೈನ್ಸನ್ನು ಮತ್ತೆ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಬೇಕಾಗುತ್ತೆ. ಇದೇ ಹೆಚ್ಚಿನ ಮಟ್ಟದಲ್ಲಿ ನಿಮಗಿರುತ್ತೆ. ಮ್ಯಾಥ್ಸು, ಸೈನ್ಸು 2 ಸಬ್ಜೆಕ್ಟ್ ಇರುತ್ತೆ. ಇನ್ನು ಉಳಿದಂತೆ ಲ್ಯಾಂಗ್ವೇಜಸ್ಸು ಕನ್ನಡ, ಇಂಗ್ಲೀಷ್, ಹಿಂದಿ, ಅಥವಾ ನೀವು ಯಾವ ಚೂಸ್ ಮಾಡ್ಕೊತಾರೆ ಅದು 2 ಲ್ಯಾಂಗ್ವೇಜ್ ಮಾತ್ರ ಇರ್ತದೆ PUCಲಿ. ಓಕೆ, PUC ಸೈನ್ಸನ್ನು ಒಂದು ವೇಳೆ ನೀವೇನಾದರೂ ತೊಗೊಂಡ್ರೆ ಯಾವ ರೀತಿ ಅದು ಇರುತ್ತೆ, ಅದ್ರ ಬಗ್ಗೆ, ಅದರಲ್ಲಿರುವ ಕೋರ್ಸ್ಗಳ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸೈನ್ಸ್ ಸ್ಟ್ರೀಮ್ ಈಸ್ ಅನ್ ಎಕ್ಸ್ಟೆನ್ಸಿವ್ ಫೀಲ್ಡ್ ದಟ್ ಸ್ಟಡೀಸ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗನಿಸಮ್ಸ್. ಲಿವಿಂಗು ಮತ್ತು ನಾನ್ ಲಿವಿಂಗ್ ಆರ್ಗನಿಸಮ್ ಬಗ್ಗೆ ಓದುವಂಥ ಒಂದು ಸ್ಟ್ರೀಮ್ ಇದು. ಜೀವಿಗಳ ಬಗ್ಗೆ, ನಿರ್ಜೀವಿಗಳ ಬಗ್ಗೆ ಓದುವಂಥ ಒಂದು ಸ್ಟ್ರೀಮ್. ಜೊತೆಗೆ ಅವ್ರ ನಮ್ಮ ಸರೌಂಡಿಂಗ್ಸನ್ನು ಓದುವಂಥದ್ದು. ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ತೊಗೊಂಡ್ರೆ ಅದರಲ್ಲಿ ಫಿಸಿಕಲ್ ಆಸ್ಪೆಕ್ಟ್ಸ್ ಆಫ್ ದಿ ವರ್ಲ್ಡ್, ಅದನ್ನು ಅರ್ಥಿನ ಬಗ್ಗೆ ನಾವು ಓದ್ತೀವಿ. ಯೂನಿವರ್ಸ್ ಬಗ್ಗೆ ಓದ್ತೀವಿ. ಓಕೆ, ಸೊ ಸರೌಂಡಿಂಗ್ಸು ಮತ್ತು ಯೂನಿವರ್ಸ್ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ಕೋರ್ಸನ್ನೇ ನಾವು ಸೈನ್ಸ್ ಸ್ಟ್ರೀಮ್ ಅಂತ ಕರಿತೀವಿ. ಓಕೆ, ಸೊ ಇದ್ರ ಸ್ಪೆಷಾಲಿಟಿ ಏನು ಅಂತಂದರೆ ಸೈನ್ಸಿಂದು, ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಚೂಸನ್ ಸ್ಟ್ರೀಮ್ಸ್ ಆಫ್ಟರ್ 10th. 10ನೇ ತರಗತಿ ನಂತರ ಕಾಮನ್ ಆಗಿ ಎಲ್ಲ ಸ್ಟೂಡೆಂಟ್ಸು ಕೂಡ
ತೆಗೆದುಕೊಳ್ಳುವಂಥ ಸ್ಟ್ರೀಮ್ಗಳಲ್ಲಿ ಒಂದನೇದು ಯಾವುದು ಅಂತಂದರೆ ಸೈನ್ಸ್ ಸ್ಟ್ರೀಮೇ. ಯಾಕೆ ಅಂದರೆ ಇದಕ್ಕೆ ಕೆರಿಯರ್ ಅಪರ್ಚುನಿಟೀಸು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು, ಇಲ್ಲ ಅಂತಲ್ಲ, ಆದರೆ ತುಂಬ ಅಪರ್ಚುನಿಟೀಸ್ ಇದೆ. ಕಾಂಪಿಟೇಷನ್ ಸ್ವಲ್ಪ ಕಡಿಮೆ ಸೈನ್ಸ್ ಸ್ಟ್ರೀಮಲ್ಲಿ ಬೇರೆ ಸ್ಟ್ರೀಮ್ಗಳಿಗೆ ಹೋಲಿಸ್ಕೊಂಡ್ರೆ. ಹಾಗಾಗಿ ಇದನ್ನು ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸು ಚೂಸ್ ಮಾಡ್ಕೊಳ್ತಾರೆ. ನೀವು ಇದನ್ನು ಚೂಸ್ ಮಾಡ್ಕೋಬೇಕಾ ಬೇಡ ಅನ್ನೋದನ್ನು ಈ ವಿಡಿಯೋದ ನಂತರ ಡಿಸೈಡ್ ಮಾಡಿ. ಓಕೆ, ನೋಡಿ ಸೈನ್ಸ್ ಸ್ಟ್ರೀಮಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ. ಲ್ಯಾಂಗ್ವೇಜಸ್ ಎನಿ 2 ಇರುತ್ತದೆ, ಎನಿ 2 ಲ್ಯಾಂಗ್ವೇಜಸ್. ಅಲ್ಲಿ 3 ಇತ್ತು SSLCಲಿ ನಿಮಗೆ, ಕನ್ನಡ, ಇಂಗ್ಲೀಷ್, ಹಿಂದಿ ಅಥವಾ ಫಸ್ಟ್, ಸೆಕೆಂಡ್, ಥರ್ಡ್ ಲ್ಯಾಂಗ್ವೇಜ್ ಅಂತ. ಬಟ್ ಇಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಮಾತ್ರ ಇರುತ್ತೆ. ಒಂದು ಕನ್ನಡ, ಇಂಗ್ಲೀಷ್ ಕಾಮನ್ ಆಗಿರುತ್ತೆ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜು. ಇನ್ನು CBSEಗೆ ಹೋದರೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಮತ್ತು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅಥವಾ ಬೇರೆ ಯಾವ್ದಾದ್ರು ಲ್ಯಾಂಗ್ವೇಜನ್ನು ಸೆಕೆಂಡ್ ಲ್ಯಾಂಗ್ವೇಜಾಗಿ ನಿಮಗೆ ಚೂಸ್ ಮಾಡ್ಕೊಳ್ಳೋಕೆ ಆಪ್ಷನ್ ಇರುತ್ತೆ. ಕೆಲವು ಕಾಲೇಜಸಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ. ಸ್ಟೇಟ್ ಸಿಲೆಬಸ್ಸೇ ಇರುತ್ತೆ. ನೀವು ಸ್ಟೇಟ್ ಆದರೂ CBSE ಆದ್ರೂ ಸೈನ್ಸ್ ಸ್ಟ್ರೀಮಲ್ಲಿ ಸೇಮ್ ಇರುತ್ತದೆ. ಸಬ್ಜೆಕ್ಟ್ಸ್ ಏನೂ ಚೇಂಜ್ ಆಗಲ್ಲ, ಲ್ಯಾಂಗ್ವೇಜಸ್ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಇಲ್ಲಿ ಕೋರ್ ಸಬ್ಜೆಕ್ಟ್ಸ್ ಯಾವ್ದಿರುತ್ತೆ? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಬಯಾಲಜಿ, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್. ಕಾಮನ್ ಆಗಿ 6 ಕೋರ್ ಸಬ್ಜೆಕ್ಟ್ಗಳು ಕಾಮನ್ ಅಂತ ಹೇಳ್ತೀವಿ ಇಲ್ಲಿ. ಓಕೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ, ಇದು ಒಂದು ಹೇಳ್ತೀನಿ ನಾನು ಕಾಂಬಿನೇಷನ್. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್. ಇನ್ನು ಉಳಿದಂತೆ ಜಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಹೋಮ್ ಸೈನ್ಸು, ಸೈಕಾಲಜಿ, ಹೋಮ್ ಸೈನ್ಸ್ 2 ಆಗಿದೆ ಇಲ್ಲಿ, ಸೈಕಾಲಜಿ, ಹೋಮ್ ಸೈನ್ಸು. ಇವು ಇಷ್ಟು 10 ಕೋರ್ ಸಬ್ಜೆಕ್ಟನ್ನು ನಾವು ಗಮನಿಸ್ತೀವಿ ಸೈನ್ಸ್ ಸ್ಟ್ರೀಮಲ್ಲಿ. ಎಸ್ಪೆಷಲಿ ಕರ್ನಾಟಕದಲ್ಲಿ PU ಕಾಲೇಜಸಲ್ಲಿ ಇಷ್ಟು ಸಬ್ಜೆಕ್ಟ್ಗಳನ್ನು ನೀವು ತೊಗೋಬೋದು. ಇದರಲ್ಲಿ ಎನಿ 4 ಈ 10ರಲ್ಲಿ ಎನಿ 4 ಸಬ್ಜೆಕ್ಟ್ಸನ್ನು ನೀವು ಕೋರ್ ಸಬ್ಜೆಕ್ಟ್ಸ್ ಆಗಿ ಚೂಸ್ ಮಾಡ್ಕೋಬೋದು. ಹಾಗಾದರೆ ಯಾವ್ಯಾವ ಕಾಂಬಿನೇಷನ್ಸ್ ಇದೆ ಸೈನ್ಸಲ್ಲಿ ಅನ್ನೋದನ್ನು ನೋಡೋಣ. ಮುಖ್ಯವಾಗಿ, ಅತಿ ಮುಖ್ಯವಾಗಿ ಮೋಸ್ಟ್ ಕಾಮನ್ ಕಾಂಬಿನೇಷನ್ಸ್ ಅಂದರೆ ಸೈನ್ಸಲ್ಲಿ 3 ಬರುತ್ತೆ. ಒಂದು PCMB, PCMC ಆ್ಯಂಡ್ PCME. ಇದರಲ್ಲೂ ಮೋಸ್ಟ್ ಕಾಮನ್ ಅಂತಂದರೆ 2, PCMB ಮತ್ತು PCMCS. PCMB ಅಂದ್ರೇನು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ. ಇನ್ನು PCMC ಅಂದ್ರೇನು? ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಕಂಪ್ಯೂಟರ್ ಸೈನ್ಸ್. ಇಲ್ಲಿ ನೋಡಿ, ಕಾಮನ್ ಸಬ್ಜೆಕ್ಟ್ ಒಂದೇ ಇದೆ. ಸೊ ಇಲ್ಲಿ ಕಂಪ್ಯೂಟರ್ ಸೈನ್ಸು ಒಂದಿದೆ, ಇಲ್ಲಿ ಬಯಾಲಜಿ ಇದೆ. ಇವೆರಡೇ ಡಿಫ್ರೆನ್ಸ್ ಇವೆರಡು ಕೋರ್ಸ್ ನಡುವೆ. ಇನ್ನು 3 ಸಬ್ಜೆಕ್ಟ್ ಸೇಮ್ ಇರ್ತದೆ. ಅದಾದಮೇಲೆ PCMEಲಿ ಕೂಡ ಒಂದು ಸಬ್ಜೆಕ್ಟ್ ಮಾತ್ರ ಡಿಫ್ರೆಂಟ್ ಇರುತ್ತೆ, ಲಾಸ್ಟ್ನೇದು ಎಲೆಕ್ಟ್ರಾನಿಕ್ಸ್. ಓಕೆ, PCMB ಇಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸು ಕಾಮನ್ ಆಗಿದೆ. ಇನ್ನು ಒಂದರಲ್ಲಿ ಬಯಾಲಜಿ ತೊಗೊತೀರಿ, ಒಂದರಲ್ಲಿ ಇದನ್ನು ಸೆಲೆಕ್ಟ್ ಮಾಡಿದ್ರೆ ಕಂಪ್ಯೂಟರ್ ಸೈನ್ಸ್ ಬರ್ತದೆ, ಅಥವಾ 3ನೇದನ್ನು ಸೆಲೆಕ್ಟ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ಸನ್ನು ಓದ್ತೀರಿ. ಇನ್ನು ಲ್ಯಾಂಗ್ವೇಜಸ್ ನಾನು ಆಗಲೇ ಹೇಳಿದ್ದೀನಿ, ನಿಮ್ಮ ಚಾಯ್ಸ್. ಯೂಶಲಿ ಕನ್ನಡ, ಇಂಗ್ಲೀಷ್ ಇರುತ್ತೆ ಲ್ಯಾಂಗ್ವೇಜಸ್. ಆಮೇಲೆ ನೀವು ಚೇಂಜಸ್ ಆದರೂ ಮಾಡ್ಕೋಬೋದು. ಇದು ಕಾಲೇಜ್ ಮೇಲೆ ಡಿಪೆಂಡ್. ಇಫ್ ದಟ್ ಕಾಲೇಜ್ ಆಫರ್ಸ್ ಅ ಡಿಫ್ರೆಂಟ್ ಲ್ಯಾಂಗ್ವೇಜ್, ದೆನ್ ಯು ಕ್ಯಾನ್ ಗೋ ಫಾರ್ ಇಟ್ ಇಫ್ ಯು ಆರ್ ಇಂಟ್ರೆಸ್ಟೆಡ್. ನೋಡಿ, PCMB ತೊಗೊಂಡು ಅಥವಾ PCMC ಕಾಂಬಿನೇಷನ್ ತೊಗೊಂಡ್ರೆ ಏನೇನು ಕೆರಿಯರ್ ಅಪರ್ಚುನಿಟೀಸ್ ಇರುತ್ತೆ ಅನ್ನೋದನ್ನು. ಓಕೆ, ಸೊ ಇಲ್ಲಿ ನಾನು ಆಗಲೇ ಹೇಳಿದೆ, PCMB ತೊಗೊಂಡ್ರೆ ನೀವು ಯು ಕ್ಯಾನ್ ಗೋ ಫಾರ್ ವೇರಿಯಸ್ ಕೋರ್ಸಸ್ ಲೈಕ್ ಎಂಜಿನಿಯರಿಂಗ್ ಮಾಡ್ಬೋದು, ಅದನ್ನು ಹೇಳ್ತೀನಿ ನಾನು. ಸೊ ಇದಾದಮೇಲೆ ಬೇರೆ ಕಾಂಬಿನೇಷನ್ಸ್ ಕೂಡ ಇದೆ. ಬೇರೆ ಕಾಂಬಿನೇಷನ್ಸ್ ನೋಡಿ, PCMS ಅಂತ ಇದೆ. ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಕಾಮನ್ನು. ಇನ್ನು ಸ್ಟ್ಯಾಟಿಸ್ಟಿಕ್ಸ್ ತೊಗೋಬೋದು, ಅದು ಲಾಸ್ಟಿಗೆ ಹೋಮ್ ಸೈನ್ಸ್ ತೊಗೋಬೋದು, ಜಿಯಾಲಜಿ ತೊಗೋಬೋದು, ಅಥವಾ CBPH ಅಂತಿದೆ, ಕೆಮಿಸ್ಟ್ರಿ, ಬಯಾಲಜಿ, ಸೈಕಾಲಜಿ, ಹೋಮ್ ಸೈನ್ಸ್ ಅಂತ. ಆಲ್ಮೋಸ್ಟ್ ಇವು ಮೋಸ್ಟ್ ಕಾಮನ್ ಏನಲ್ಲ, ತುಂಬ ರೇರ್ ಕಾಂಬಿನೇಷನ್ಸು. ಇದನ್ನು ನೀವು ನಾನು ಹೋಗಬೇಡಿ, ಈ ಕಾಂಬಿನೇಷನ್ಸನ್ನು ಚೂಸ್ ಮಾಡ್ಕೋಬೇಡಿ ಅಂತಲೇ ಹೇಳ್ತೀನಿ. ಕಾರಣ ಏನು ಅಂತಂದರೆ, ಈ ಒಂದು ಕೋರ್ಸನ್ನು ಮಾಡಿ ಮುಂದಕ್ಕೆ ಹೋಗಬೇಕಾದ್ರೆ ಯಾವ್ಯಾವ ಅಪರ್ಚುನಿಟೀಸ್ ಸಿಗುತ್ತೋ ಈ PCMB, PCMC, PCME ಆಲ್ಮೋಸ್ಟ್ ಎಲ್ಲವೂ ಕೂಡ ಅಪರ್ಚುನಿಟೀಸನ್ನು ಗೇನ್ ಮಾಡ್ಕೋಬೋದು. ಹಾಗಾಗಿ ಈ 3ರಲ್ಲಿ ತುಂಬ ಮುಖ್ಯವಾಗಿರತಕ್ಕಂಥ 2 ಇದೆ, ಅದನ್ನು ನಾನು ಹೇಳ್ತೀನಿ ನಿಮಗೆ. ಬೇರೆ ಬೇರೆ ಕಾಂಬಿನೇಷನ್ಸು ನಾನು ಹೇಳ್ತಿರೋದು ಕರ್ನಾಟಕ ಕಾಲೇಜಲ್ಲಿ ಯಾವ್ಯಾವ ಕಾಂಬಿನೇಷನ್ಸ್ ಇದೆ ಅಂತ, ಗೌರ್ಮೆಂಟ್ ಕಾಲೇಜಸಲ್ಲಿ. ಹಾಗಾದರೆ ಕೆರಿಯರ್ ಅಪರ್ಚುನಿಟೀಸ್ ನೋಡಿ ನಾವು ಒಂದು ಕೋರ್ಸನ್ನು ಚೂಸ್ ಮಾಡ್ಕೋಬೇಕಂದ್ರೆ ನನಗೆ ಯಾವ ಜಾಬ್ ಸಿಗುತ್ತೆ ಮುಂದೆ, ಏನನ್ನು ನಾನು ಮಾಡಿದರೆ, ಯಾವ ಕಾಂಬಿನೇಷನ್ ಸೈನ್ಸಲ್ಲಿ ತೊಗೊಂಡ್ರೆ ನನಗೆ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ ಅಂತ ಮುಖ್ಯವಾಗಿ ಬರೋದು 3ರಲ್ಲಿ. ನಾನು ಆಗಲೇ ಹೇಳಿದೆ 2 ತುಂಬ ಇಂಪಾರ್ಟೆಂಟು. ಒಂದು PCMB, ಇನ್ನೊಂದು PCMC. ಓಕೆ, PCMBಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಒಂದೇ ಒಂದು ಡಿಫ್ರೆನ್ಸ್ ಇದೆ. ಓಕೆ, ಇದರಲ್ಲಿ ಬಯಾಲಜಿ ಬರುತ್ತೆ, ಇದರಲ್ಲಿ CS ಬರುತ್ತೆ, ಅಂದರೆ ಕಂಪ್ಯೂಟರ್ ಸೈನ್ಸ್. ಓಕೆ, ಈ PCMB ತೊಗೊಂಡ್ರೆ ನಿಮಗೆ ಏನೇನು ಅಪರ್ಚುನಿಟೀಸ್ ಇದೆ ಅಂತ ನೋಡೋಣ. ಓಕೆ, ಅಂದರೆ PUC ಸೈನ್ಸಲ್ಲಿ PCMB ಚೂಸ್ ಮಾಡಿಕೊಂಡ್ರೆ ಯು ಕ್ಯಾನ್ ಗೋ ಫಾರ್ ಇಂಜಿನಿಯರಿಂಗ್ ಕೋರ್ಸಸ್. ಈವನ್ PCMC ತೊಗೊಂಡ್ರು ಇಂಜಿನಿಯರಿಂಗ್ ಮಾಡ್ಬೋದು. ಓಕೆ, ಅದಾದಮೇಲೆ ಡಿಪ್ಲೊಮಾ ಕೋರ್ಸಸ್ ಮಾಡ್ಬೋದು. PUC ಆದ ನಂತರ, ಅಥವಾ ಇಷ್ಟು ಮಾಡ್ಬೋದು, ಅಥವಾ BSc ತೊಗೋಬೋದು ನೀವು, ಅಂದರೆ ಡಿಗ್ರಿ ನೀವು ಬ್ಯಾಚುಲರ್ ಡಿಗ್ರಿನ ತೊಗೋಬೋದು, ಬ್ಯಾಚುಲರ್ ಆಫ್ ಸೈನ್ಸ್ ಅಂತ ಹೇಳ್ತೀವಿ. BSc ತೊಗೋಬೋದು. ಈ BSc ನಂತರ ಮತ್ತೆ ಬೇರೆ ಬೇರೆ ಕೆರಿಯರ್ ಅಪರ್ಚುನಿಟೀಸ್ ಇರುತ್ತೆ. ಎಂಜಿನಿಯರಿಂಗ್ ತೊಗೊಂಡ್ರೆ ಎಂಜಿನಿಯರ್ ಆಗ್ತೀರಾ, ಡಿಪ್ಲೊಮಾ ತೊಗೊಂಡ್ರು ಕೂಡ ಎಂಜಿನಿಯರ್ಸು ಅಥವಾ ಬೇರೆ ಬೇರೆ ಕೋರ್ಸಸ್ಗೆ ಹೋಗ್ಬೋದು. ಅದಾದಮೇಲೆ BSc ತೊಗೊಂಡ್ರೆ ನೀವು ಟೀಚಿಂಗ್ ಫೀಲ್ಡ್ಗೆ IAS, KS ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಅಟೆಂಡ್ ಮಾಡ್ಬೋದು.
ಇವು PCMB ತೊಗೊಂಡ್ರೂ ನೀವು ಅಟೆಂಡ್ ಮಾಡ್ಬೋದು. PCMC ತೊಗೊಂಡ್ರೂ ನೀವು ಈ ಒಂದು ಕೋರ್ಸಸನ್ನು ಚೂಸ್ ಮಾಡ್ಕೋಬೋದು ಅಥವಾ ಎಲಿಜಿಬಲ್ ಆಗ್ತೀರಿ ಆ ಕೋರ್ಸಸ್ಗೆ. ಆದರೆ PCMB ತೊಗೊಳ್ಳೋದ್ರಿಂದ ಅಷ್ಟೇ ಅಡ್ವಾಂಟೇಜಸ್ ಏನು ಅಂತ ನೋಡೋಣ ನಾವು. PCMB ತೊಗೊಂಡ್ರೆ ನೀವು ಮೆಡಿಕಲ್ಗೆ ಹೋಗ್ಬೋದು, ಮೆಡಿಕಲ್ ಫೀಲ್ಡ್. BSc ಮೋಸ್ಟ್ ವ್ಯಾಲ್ಯೂಯಬಲ್ ಕೋರ್ಸ್ ಇನ್ನೊಂದಿದೆ BScಲಿ, BSc ಅಗ್ರಿಕಲ್ಚರ್, BSc AG ಅಂತಲೂ ಕರೀತಾರೆ. ಈ ಮೆಡಿಕಲ್ಗೆ ಹೋಗ್ಬೋದು, BSc ಅಗ್ರಿಕಲ್ಚರ್. ಮೆಡಿಕಲಲ್ಲಿ ಮತ್ತು BAMS, MBBS ಇದೆಲ್ಲ ಇದೆ. ಸೊ BSc ಅಗ್ರಿಕಲ್ಚರ್ಗೆ ಹೋಗ್ಬೋದು, ಅಥವಾ ನೀವು ಫಾರ್ಮಸಿನ ಮಾಡ್ಬೋದು, ಫಾರ್ಮಸಿ ಕೋರ್ಸ್ಗಳನ್ನು ಚೂಸ್ ಮಾಡ್ಕೋಬೋದು. ಈ ರೀತಿ ಈ ಬಯಾಲಜಿ ರಿಲೇಟೆಡ್ ಕೋರ್ಸಸ್ ಏನಿದೆ ಆ ಎಲ್ಲ ಕೋರ್ಸ್ಗಳನ್ನು ನೀವು ತೊಗೋಬೋದು. PCMC ಮಾಡಿದ್ರೆ ಏನೇನು ಅಡ್ವಾಂಟೇಜಸ್ ಇದೆ ಅಂತಂದರೆ, ಮುಖ್ಯವಾಗಿ ನೀವು ಕಂಪ್ಯೂಟರ್ ಸೈನ್ಸ್ ಬೇಸ್ ಮೇಲೆ ಹೋಗ್ಬೋದು. ಕಂಪ್ಯೂಟರ್ ಸೈನ್ಸ್ನ ಬೇಸ್ ಮೇಲೆ ಹೋಗೋದಾದರೆ ನೀವು ಇಂಜಿನಿಯರಿಂಗಲ್ಲಿ CS ತೊಗೋಬೋದು, ಈಸಿ ಆಗುತ್ತೆ ಅಷ್ಟೇ. ಇದಾದಮೇಲೆ ಡಿಪ್ಲೊಮಾದಲ್ಲಿ CS ಬೇಸ್ಡ್ ಕೋರ್ಸಸನ್ನು ಚೂಸ್ ಮಾಡ್ಕೋಬೋದು. ಆದರೆ ನಿಮಗೊಂದು ನೆನಪಿರಲಿ, PCMB ತೊಗೊಂಡ್ರೆ PCMCಯಿಂದ ಬರುವಂಥ PCMC ಬೇಸ್ ಮೇಲೆ ಹೋಗುವಂಥ ಎಲ್ಲ ಕೋರ್ಸ್ಗಳನ್ನು ನೀವು ಎಲಿಜಿಬಲ್ ಆಗ್ತೀರಿ PCMB ತೊಗೊಂಡ್ರೆ. ಆದರೆ PCMC ತೊಗೊಂಡ್ರೆ ಈ ಮೆಡಿಕಲ್ಲು, ಅಗ್ರಿಕಲ್ಚರು, ಫಾರ್ಮಸಿ ಅಥವಾ ನರ್ಸಿಂಗ್, ಸೊ ಯಾವುದನ್ನು ಕೂಡ ಚೂಸ್ ಮಾಡ್ಕೊಳ್ಳೋಕ್ಕೆ ನಿಮ್ಗಾಗಲ್ಲ PCMC ತೊಗೊಂಡ್ರೆ. ಇವೆಲ್ಲವನ್ನೂ ಮಿಸ್ ಆಗ್ತೀರಿ. ಆದರೆ ಕಾಮನ್ ಆಗಿ PCMB ನೀವು ತೊಗೊಂಡ್ರೆ, PCMBನ ನೀವು ಮೇನ್ ಕೋರ್ಸ್ ಆಗಿ ಚೂಸ್ ಮಾಡಿಕೊಂಡ್ರೆ ಇಂಜಿನಿಯರಿಂಗ್ ಹೋಗ್ಬೋದು, ಡಿಪ್ಲೊಮಾ, BSc ಕಂಪ್ಯೂಟರ್ ಸೈನ್ಸ್ CS ಅಲ್ಲಿ ಡಿಪ್ಲೊಮಾ ಇನ್ CS ಮಾಡ್ಬೋದು, ಮೆಡಿಕಲ್, ಅಗ್ರಿಕಲ್ಚರ್, ಫಾರ್ಮಸಿ, ನರ್ಸಿಂಗ್, ಬೇರೆ ಬೇರೆ ಎಲ್ಲ ಕೋರ್ಸ್ಗಳಿಗೆ ನೀವು ಎಲಿಜಿಬಲ್ ಆಗ್ತೀರಿ. ಹಾಗಾಗಿ ನಾನು ಹೇಳಿದೆ 3 ಕಾಂಬಿನೇಷನ್ಸ್ ಇದೆ, PCMB, PCMCS, PCME ಅಂತ. ಅದರಲ್ಲಿ 2 ಮುಖ್ಯ ಅಂತ ಹೇಳಿದೆ, PCMB, PCMCS. ನಿಮಗೆ ಕಂಪ್ಯೂಟರ್ ಸೈನ್ಸ್ ಇಂಟ್ರೆಸ್ಟ್ ಇದ್ದರೂ ಸಹ, ಕಂಪ್ಯೂಟರ್ ಸೈನ್ಸಲ್ಲಿ ಏನಾದರೂ ಅಚೀವ್ ಮಾಡಬೇಕಂತೂ ಸಹ ಐ ವಿಲ್ ಸಜೆಸ್ಟ್ PCMBಗೆ ಹೋಗಿ ಅಂತ. ಯಾಕೆ PCMBಗೆ ಹೋಗಿ ಅಂತ ಹೇಳ್ತೀನಿ ಅಂದರೆ, ನೀವು ಕಂಪ್ಯೂಟರ್ ಸೈನ್ಸಲ್ಲೂ ಕೂಡ ನೆಕ್ಸ್ಟ್ ಇಂಜಿನಿಯರಿಂಗು, ಮೆಡಿಕಲ್, ಬೇರೆ ಇಂಜಿನಿಯರಿಂಗು ಅಥವಾ ಡಿಪ್ಲೊಮಾ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಒಂದು ವೇಳೆ PCMC ತೊಗೊಂಡ್ರೆ ನೀವು ಇವೆಲ್ಲವನ್ನು ಮಿಸ್ ಆಗ್ತೀರಿ. ಕೋರ್ಸ್ ಮಾಡ್ತಾ ಇರಬೇಕಾದ್ರೆ 2 ವರ್ಷದಲ್ಲಿ ನಿಮಗೆ ಯಾವತ್ತಾದ್ರೂ ಅನಿಸ್ಬೋದು ಬಯಾಲಜಿ ಈಸಿಯಾಗಿ ಮೆಡಿಕಲ್ ತೊಗೋಬೋದಿತ್ತು, ಅಗ್ರಿಕಲ್ಚರ್ ತೊಗೋಬೋದಿತ್ತು, ಫಾರ್ಮಸಿಗೆ ಹೋಗ್ಬೋದಿತ್ತು ಅಂತ ಅನಿಸಿದರೆ ಅವಾಗ ನೀವು CS ತೊಗೊಂಡಿರೋದ್ರಿಂದ ನೀವು ಎಲಿಜಿಬಲ್ ಆಗಲ್ಲ. ಆದರೆ ಒಂದು ವೇಳೆ ನಿಮಗೆ PCMB ಓದ್ತಾ ಇರಬೇಕಾದ್ರೆ ಕಂಪ್ಯೂಟರ್ ಸೈನ್ಸ್ ತೊಗೋಬೇಕಂತ ಅನಿಸಿದ್ರೆ ಯು ಹ್ಯಾವ್ ಎ ಚಾಯ್ಸ್ ಫಾರ್ ಆಫ್ಟರ್ 12th PUC ಆದ ನಂತರ ಚಾಯ್ಸ್ ಇರುತ್ತೆ. ಯಾವಾಗ PCMB ತೊಗೊಂಡಾಗ. ಒಂದು ವೇಳೆ PCMC ತೊಗೊಂಡ್ರಿ ಅಂತಂದರೆ ನಿಮಗೆ ಮೆಡಿಕಲ್ ಅಥವಾ ಅಗ್ರಿಕಲ್ಚರ್ಗೆ ಹೋಗೋ ಯಾವುದೇ ಚಾಯ್ಸಸ್ ಇರೋದಿಲ್ಲ. ಸೊ ಐ ವಿಲ್ ಸಜೆಸ್ಟ್ ಗೋ ಫಾರ್ PCMB. ಈವನ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಕಂಪ್ಯೂಟರ್ ಸೈನ್ಸ್, ಐ ವಿಲ್ ಸಜೆಸ್ಟ್ ಗೋ ಫಾರ್ PCMB. ಇದು ಪರ್ಸನಲ್ ಒಪಿನಿಯನ್ ನಂದು. ಅಥವಾ ನೀವು ಫಿಕ್ಸ್ ಆಗಿದ್ದರೆ ನಾನು ಇಂಜಿನಿಯರಿಂಗೇ ಮಾಡಬೇಕು, ಅದು ಕಂಪ್ಯೂಟರ್ ಸೈನ್ಸಲ್ಲೇ ಮಾಡಬೇಕು ಓಕೆ ಅಂತ ಅಂದರೆ, ಇಂಜಿನಿಯರಿಂಗ್ ಕಂಪಲ್ಸರಿ ಮಾಡಬೇಕು ಅಂದರೆ ನೀವು ಯಾವುದಾದ್ರೂ ತೊಗೊಳ್ಳಿ. ಆದರೆ ಮುಂದೆ ಚೂಸ್ ಮಾಡ್ಕೊತೀನಿ, ಆಫ್ಟರ್ PUC ಚೂಸ್ ಮಾಡ್ಕೊತೀನಿ ನಾನು ಕೆರಿಯರನ್ನು ಅಂತಂದರೆ ನೀವು PCMBಗೆ ಹೋಗಿ. ಆಗಲೇ ಫಿಕ್ಸ್ ಆಗಿದ್ದೀನಿ ನಾನು ಇಂಜಿನಿಯರಿಂಗೇ ಮಾಡ್ತೀನಿ ಅಂದಾಗ ನಿಮಗೆ 3 ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗ್ತವೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್. ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ 3ರಲ್ಲೂ ಇದೆ. 2 ಕೋರ್ಸ್ ಅಥವಾ 3 ಕೋರ್ಸಲ್ಲಿದೆ, 3 ಕಾಂಬಿನೇಷನಲ್ಲಿದೆ. ಹಾಗಾಗಿ ನೀವು ಯಾವ ಕಾಂಬಿನೇಷನ್ ಆದರೂ ತೊಗೋಬೋದು. ಆದರೆ PUC ನಂತರ ನೀವೇನಾದರೂ ಕೆರಿಯರ್ ಚೂಸ್ ಮಾಡ್ಕೊತೀನಿ ಅಂತ ಡಿಸಿಷನ್ ತೊಗೊಳ್ಳೋದಾದರೆ ಐ ವಿಲ್ ಸಜೆಸ್ಟ್ ಗೋ ಫಾರ್ PCMB. ಓಕೆ, ನಿಮಗೆ ಸೈನ್ಸಿನ ಬಗ್ಗೆ ಕ್ಲಿಯರ್ ಐಡಿಯಾ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈಗ ನೆಕ್ಸ್ಟ್ ಆರ್ಟ್ಸ್ ಸ್ಟ್ರೀಮ್ಗೆ ಹೋಗೋಣ. ಆರ್ಟ್ಸ್ ಸ್ಟ್ರೀಮಲ್ಲಿ ಮುಖ್ಯವಾಗಿ ಇಲ್ಲಿ ಸೈನ್ಸಿಗೆ ಪೂರ್ಣವಾಗಿರ್ತಕ್ಕಂಥ ಅಪೋಸಿಟ್ ಸ್ಟ್ರೀಮ್ಗೆ ನೀವು ಹೊರಟಿದ್ದೀರಿ. ಸಬ್ ಡಿಸಿಪ್ಲಿನ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ ಇಲ್ಲಿ. ಹಲವಾರು ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರುತ್ತೆ. ಈ ಸೈನ್ಸಲ್ಲಿ ಇದ್ದಷ್ಟು ಕಡಿಮೆ ಅಲ್ಲ, ಅತಿ ಹೆಚ್ಚು ಸಬ್ಜೆಕ್ಟ್ಗಳನ್ನು ನೀವು ಇಲ್ಲಿ ಓದ್ಬೋದು, ನೀವು ಚೂಸ್ ಮಾಡ್ಕೋಬೋದು. ಇಟ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ ಅನ್ ಇಂಟಿಗ್ರೇಟೆಡ್ ಫೀಲ್ಡ್ ಆಫ್ ಆ್ಯಂಡ್ ಆರ್ಟ್ಸ್ ಸ್ಟ್ರೀಮ್ ಸಬ್ಜೆಕ್ಟ್ಸ್. ಒಂದು ಇಂಟಿಗ್ರೇಟೆಡ್ ಫೀಲ್ಡ್ ಅಂತ ಕರಿತೀವಿ. ಆರ್ಟ್ಸ್ ಸ್ಟ್ರೀಮ್ ಸಬ್ಜೆಕ್ಟ್ ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನೆಲ್ಲ ಚೂಸ್ ಮಾಡಿಕೊಂಡು ಒಂದು ಕೋರ್ಸನ್ನು ಇಲ್ಲಿ ಮಾಡ್ಬೋದು. ಇಟ್ ಈಸ್ ಮೇನ್ಲಿ ಆನ್ ಥೆರಾಟಿಕಲ್. ನೋಡಿ, ಸೈನ್ಸ್ ತೊಗೊಂಡ್ರೆ ನಿಮಗೆ ಪ್ರಾಕ್ಟಿಕಲ್ಸ್ ಇರ್ತದೆ. ಓಕೆ, ಮ್ಯಾಥ್ಸಿಗೆ ಬಿಟ್ಟರೆ PCB 3ಕ್ಕೂ ಅಥವಾ PCMCS ಈ 3 ಸಬ್ಜೆಕ್ಟಿಗೆ ಏನಿರುತ್ತೆ ಪ್ರಾಕ್ಟಿಕಲ್ಸ್ ಇರುತ್ತೆ. ಆದರೆ ಆರ್ಟ್ಸ್ ಅನ್ನೋದು ಪ್ರಾಕ್ಟಿಕಲ್ಸ್ ಏನೂ ಇರಲ್ಲ, ಮೇನ್ಲಿ ಥೆರಾಟಿಕಲ್ ಸಬ್ಜೆಕ್ಟ್ಸೇ ಇರುತ್ತೆ, ಥಿಯರಿ ಮಾತ್ರ ಇರ್ತದೆ. ಇಲ್ಲಿ ವೈಡ್ ರೇಂಜ್ ಆಫ್ ಜಾಬ್ ಆಪರ್ಚುನಿಟೀಸ್ ಕೂಡ ಇದೆ. ಆರ್ಟ್ಸ್ ತೊಗೊಂಡ್ರೆ ಜಾಬ್ ಆಪರ್ಚುನಿಟೀಸ್ ಇಲ್ಲ ಅಂತಲ್ಲ, ವೈಡ್ ರೇಂಜ್ ಆಫ್ ಜಾಬ್ ಆಪರ್ಚುನಿಟೀಸ್ ಇದೆ. ನೀವು ಬೇರೆ ಬೇರೆ ಕ್ರಿಯೇಟಿವ್ ಫೀಲ್ಡ್ಗೆ ಹೋಗ್ಬೋದು ಆರ್ಟ್ಸನ್ನು ತೊಗೊಂಡ್ರೆ. ಅಕಾಡೆಮಿಕ್ ಕೆರಿಯರ್ಸ್ ಅಂದರೆ ಟೀಚರ್ಸು, ಲೆಕ್ಚರರ್ಸು, ಪ್ರೊಫೆಸರ್ಸ್ ಇದೆಲ್ಲ ಆಗ್ಬೋದು. ಓಕೆ, ರಿಸರ್ಚ್ ಫೀಲ್ಡ್ಗೆ ಹೋಗ್ಬೋದು. ಇದೆಲ್ಲವನ್ನು ಕೂಡ ಆರ್ಟ್ಸ್ ಸ್ಟ್ರೀಮಲ್ಲಿ ನಾವು ಗಮನಿಸ್ಬೋದು. ಹಾಗಾದರೆ ಆರ್ಟ್ಸಲ್ಲಿ ಕೋರ್ ಸಬ್ಜೆಕ್ಟ್ಸ್ ಯಾವ್ಯಾವಿದೆ ನೋಡೋಣ. ನಾನು ಆಗಲೇ ಹೇಳ್ದಂಗೆ ಇದು 4+2 ಅಥವಾ 2+4 ಅಂತ ಕರಿತೀವಿ. ವೇರ್ 2 ಇರುತ್ತಲ್ಲ, ದಿಸ್ ಈಸ್ ಲ್ಯಾಂಗ್ವೇಜ್ ಆ್ಯಂಡ್ 4 ಇರೋದು ಕೋರ್ ಸಬ್ಜೆಕ್ಟ್ಸ್. ಈ ಲ್ಯಾಂಗ್ವೇಜ್ಗಳು ನಾನು ಆಗಲೇ ಹೇಳಿದ್ದೀನಿ, ಕನ್ನಡ, ಇಂಗ್ಲೀಷ್ ಕಾಮನ್ನು. ಇನ್ನು ಕೋರ್ ಸಬ್ಜೆಕ್ಟ್ಸ್ ನೋಡೋದಾದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಜುಕೇಷನ್, ಲಾಜಿಕ್, ಆಪ್ಷನಲ್ ಕನ್ನಡ, ಸೈಕಾಲಜಿ, ಕರ್ನಾಟಿಕ್ ಮ್ಯೂಸಿಕ್, ಹಿಂದಿ ಮ್ಯೂಸಿಕ್, ಬೇಸಿಕ್ ಮ್ಯಾಥ್ಸ್. ಇಷ್ಟು ಸಬ್ಜೆಕ್ಟ್ಗಳನ್ನು ನೀವು ಚೂಸ್ ಮಾಡ್ಕೋಬೋದು. ಇದರಲ್ಲಿ ಎನಿ 4 ಸಬ್ಜೆಕ್ಟನ್ನು ಚೂಸ್ ಮಾಡಿಕೊಂಡು ಗೌರ್ಮೆಂಟ್ ಕೊಡುವಂಥ ಕಾಂಬಿನೇಷನ್ನಲ್ಲಿ ಇನ್ನು ಉಳಿದಂತೆ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೋಬೋದು.
ಮೋಸ್ಟ್ ಕಾಮನ್ ಸಬ್ಜೆಕ್ಟನ್ನು ನಾನು ಹೈಲೈಟ್ ಮಾಡಿದ್ದೀನಿ. 1 to 6 ಇದೆಲ್ಲ, ಇದು ಮೋಸ್ಟ್ ಕಾಮನ್ ಸಬ್ಜೆಕ್ಟ್ಸ್. ಆಲ್ಮೋಸ್ಟ್ ಎಲ್ಲ ಕಾಲೇಜ್ಗಳಲ್ಲಿ ನಿಮಗೆ ಇದು ಸಿಗುತ್ತೆ. ಕೆಲವು ಕಾಲೇಜಸಲ್ಲಿ ಕೆಲವು ಇರೋದಿಲ್ಲ ಅಷ್ಟೇ. ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್, ಜಿಯೋಗ್ರಫಿ, ಎಜುಕೇಷನ್ ಆ್ಯಂಡ್ ಲಾಜಿಕ್ ಇಷ್ಟನ್ನು ನೀವು ಚೂಸ್ ಮಾಡ್ಕೋಬೋದು ವಿತ್ ಲ್ಯಾಂಗ್ವೇಜಸ್. ಹಾಗಾದರೆ ಯಾವ್ಯಾವ ಮೇನ್ ಕಾಂಬಿನೇಷನ್ಸ್ ಇದೆ ಅಂತ ಇಲ್ಲಿ ನಾನು PCMB PCMC ಅಂತ ಹೇಳಿದ್ನಲ್ಲ, ಅದೇ ರೀತಿ HESP ಈ ಥರ ಕೊಟ್ಟಿದ್ದೀನಿ ಅಷ್ಟೇ. ಬಟ್ ಈ ರೀತಿ ಏನು ಇರೋದಿಲ್ಲ, ನಿಮಗೆ HEP, HES ಈ ಥರ ಹೇಳ್ತಾರೆ. ಹಾಗಾದರೆ ಮುಖ್ಯವಾಗಿ ಸಬ್ಜೆಕ್ಟ್ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡೋಣ. ಇಲ್ಲಿ ನೋಡಿ ಕಾಂಬಿನೇಷನ್ಸ್ ಯಾವುದಿದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ 4 ಇರೋದು ಒಂದು ಕಾಂಬಿನೇಷನ್. ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಒಂದು ಕಾಂಬಿನೇಷನ್. ಹಿಸ್ಟ್ರಿ, ಸೋಷಿಯಾಲಜಿ, ಎಜುಕೇಷನ್, ಎಕನಾಮಿಕ್ಸ್ ಇದು ಒಂದು ಕಾಂಬಿನೇಷನ್. ಓಕೆ, ಸೊ ನಾನು ಈ ಕೋರ್ಸ್ಗಳಲ್ಲಿ ಎಲ್ಲವೂ ತುಂಬ ವ್ಯಾಲ್ಯೂಯಬಲ್ ಕೋರ್ಸಸ್. ಆರ್ಟ್ಸ್ ಸ್ಟ್ರೀಮ್ಗೆ ಏನಾದರೂ ನೀವು ಹೋದರೆ ಈ 3 ಕಾಂಬಿನೇಷನ್ಸೇ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ನೀವು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಬೇಕು. ನೀವು ಆರ್ಟ್ಸ್ ಸ್ಟ್ರೀಮ್ ತೊಗೊತೀನಿ ಅಂದರೆ ಡಿಸಿಷನ್ ತೊಗೊಂಡ್ರೆ ಈ ಒಂದು 3 ಕಾಂಬಿನೇಷನ್ಸಲ್ಲಿ ನಾನು ಸಜೆಸ್ಟ್ ಮಾಡೋದು ಯಾವುದು ಅಂತಂದರೆ, ಗೋ ಫಾರ್ ದ ಒನ್ ವಿತ್ ಜಿಯೋಗ್ರಫಿ. ಯಾಕೆ ಜಿಯೋಗ್ರಫಿ ನಾನು ಚೂಸ್ ಮಾಡಿದೆ ಅಂತಂದರೆ, ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಜಿಯೋಗ್ರಫಿ ಮೇಲೆ ಅತಿ ಹೆಚ್ಚು ಕನ್ಸಂಟ್ರೇಟ್ ಮಾಡಿ ಕ್ವಶನ್ಸನ್ನು ಕೇಳ್ತಾರೆ. ನೀವು PUಲಿ ಜಿಯೋಗ್ರಫಿ ಬೇಸ್ ಮೇಲೆ ನೀವೇನಾದರೂ ಓದಿದ್ರಿ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ನಿಮಗೆ ಜಿಯೋಗ್ರಫಿ ಕ್ವಶನ್ಸನ್ನು ಅಟೆಂಡ್ ಮಾಡೋದು ಈಸಿ ಆಗುತ್ತೆ. ಹಾಗಾಗಿ ಜಾಬ್ ತೊಗೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ. ಇನ್ನು ಹಿಸ್ಟ್ರಿ, ಎಕನಾಮಿಕ್ಸು ಕಾಮನ್ ಆಗಿದೆ. ಹಿಸ್ಟ್ರಿ, ಎಕನಾಮಿಕ್ಸ್ ನೋಡಿ ಇವೆರಡು ಕಾಂಬಿನೇಷನ್ ತುಂಬ ಇಂಪಾರ್ಟೆಂಟು. ಇದರ ಡಿಫ್ರೆನ್ಸ್ ಏನು ಅಂದರೆ ಸೋಷಿಯಾಲಜಿ ಮಾತ್ರ. ಈ ಸೋಷಿಯಾಲಜಿ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಷ್ಟೇನು ಉಪಯೋಗ ಆಗೋದಿಲ್ಲ. ಹಾಗಾಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಹಿಸ್ಟ್ರಿ, ಎಕನಾಮಿಕ್ಸ್, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್ ಈ 4 HEGP ಅಂತೇನೆ ಹೇಳಿದ್ದೀನಲ್ಲ, ಈ ಕಾಂಬಿನೇಷನನ್ನು ಚೂಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಬೆಟರ್ ಚಾಯ್ಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಆರ್ಟ್ಸ್ ಸಬ್ಜೆಕ್ಟ್ಸ್. ಓಕೆ, ಇನ್ನು ಡೋಂಟ್ ಗೋ ಫಾರ್ ದ ಒನ್ ವಿಚ್ ಈಸ್ ಹ್ಯಾವಿಂಗ್ ಎಜುಕೇಷನ್. ಯಾಕೆಂದರೆ ಅಷ್ಟು ಸ್ಕೋಪ್ ಇಲ್ಲ ಅನ್ನೋದು ನನ್ನ ಒಂದು ಒಪಿನಿಯನ್. ಬಟ್ ಇದರಿಂದ ಸೊಸೈಟಿಲಿ ನಾವು ಒಳ್ಳೆ ರೀತಿಯಲ್ಲಿ ಬದುಕೋದಕ್ಕೆ, ಎಜುಕೇಷನ್ ಫೀಲ್ಡಲ್ಲಿ ಏನಾದ್ರು ಅಚೀವ್ ಮಾಡೋದಕ್ಕೆ ಸಹಾಯ ಆಗುತ್ತೆ, ಅದು ಓಕೆ. ಬಟ್ ಇನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಜಾಬ್ ಆಪರ್ಚುನಿಟೀಸ್ಗೆ ಹೋಲಿಸ್ಕೊಂಡ್ರೆ ನಾವು ಗೋ ಫಾರ್ ಜಿಯೋಗ್ರಫಿ ಅಂತ ಹೇಳ್ತೀವಿ. ಓಕೆ, ಇನ್ನು ಉಳಿದಂತೆ ಲ್ಯಾಂಗ್ವೇಜಸ್ ಇರ್ತದೆ. ಸೊ ಇಷ್ಟು ಕಾಂಬಿನೇಷನ್ಸ್. ಇದು ಅಷ್ಟೇ ಅಲ್ಲ, ಆರ್ಟ್ಸಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಕಾಂಬಿನೇಷನ್ಸ್ ಇದೆ. ನೀವು ನೋಡಿದರೆ ಆಶ್ಚರ್ಯ ಪಡ್ತೀರಿ, ನಮ್ಮ ಕರ್ನಾಟಕ ಕಾಲೇಜ್ಗಳಲ್ಲಿ ಎಸ್ಪೆಷಲಿ ಗೌರ್ಮೆಂಟ್ ಕಾಲೇಜಸಲ್ಲಿ ಇಷ್ಟು ರೀತಿಯ ಕಾಂಬಿನೇಷನ್ಸ್ ಇದೆ. ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್, ಪೊಲಿಟಿಕಲ್ ಸೈನ್ಸ್. ಇನ್ನು ಲಾಜಿಕ್ ಅನ್ನೋದು ಕೂಡ ಮೋಸ್ಟ್ ಕಾಮನ್ ಆಗಿರ್ತಕ್ಕಂಥ ಬೇರೆ ಬೇರೆ ಕಾಲೇಜಸಲ್ಲಿ ಸಿಗ್ತಕ್ಕಂಥ ಒಂದು ಸಬ್ಜೆಕ್ಟ್ ಲಾಜಿಕ್ ಇರುವಂಥದ್ದು. ಅದನ್ನು ಕೂಡ ನೀವು ಹೋಗ್ಬೋದು. ಬಟ್ ಐ ಸಜೆಸ್ಟ್ ವಿತ್ ಜಿಯೋಗ್ರಫಿ. ಓಕೆ, ಸೊ ಇದೊಂದು ಈ ರೀತಿ ಎಷ್ಟು ಕಾಂಬಿನೇಷನ್ಸ್ ಇದೆ ನೋಡಿ. ನಿಮ್ಗೆ ಯಾವ್ಯಾವ ಸಬ್ಜೆಕ್ಟ್ ಇದೆ, ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ, ಪರ್ಟಿಕ್ಯುಲರಾಗಿ ಅದನ್ನು ಥಿಂಕ್ ಮಾಡಿ ಬೇರೆಯವ್ರನ್ನ ಕೇಳಿ ಒಂದು ಒಳ್ಳೆ ಕಾಂಬಿನೇಷನನ್ನು ಚೂಸ್ ಮಾಡ್ಕೊಂಡು ನಿಮ್ಮ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ಳಿ. ಇಷ್ಟು ಕಾಂಬಿನೇಷನ್ಸ್ ಇದೆ. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆ್ಯಂಡ್ ಲುಕ್ ಇನ್ ಟು ದಟ್ ಕಾಂಬಿನೇಷನ್ಸ್. ಯಾವುದು ನಿಮಗೆ ರೈಟ್ ಅನಿಸುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ಇಲ್ಲೂ ಇದೆ ಆರ್ಟ್ಸ್ ಕಾಂಬಿನೇಷನ್ಸ್ ಎಷ್ಟೆಷ್ಟು ಅಂತ. ಓಕೆ, ನೆಕ್ಸ್ಟು ಕಾಮರ್ಸ್. ಓಕೆ, ಇನ್ನು ಜಾಬ್ ಆಪರ್ಚುನಿಟೀಸ್ ನಿಮ್ಗೆ ಹೇಳಿಲ್ಲ. ಆರ್ಟ್ಸ್ ತೊಗೊಂಡ್ರೆ ನೋಡಿ ನಿಮಗೆ ಯಾವ್ಯಾವ ಜಾಬ್ ಆಪರ್ಚುನಿಟೀಸ್ ಅಂದರೆ, ನೀವು ಟೀಚರ್ ಆಗ್ಬೋದು, ಅಥವಾ ಅಕಾಡೆಮಿಕ್ ಫೀಲ್ಡಿಗೆ, ಅಥವಾ ಲೆಕ್ಚರರ್ ಆಗ್ಬೋದು, ಪ್ರೊಫೆಸರ್ ಆಗ್ಬೋದು, ಇಷ್ಟನ್ನು ಮಾಡ್ಬೋದು. ಇದು ಟೀಚಿಂಗ್ ಫೀಲ್ಡ್ ಆಯಿತು. ಇನ್ನು IAS ಮಾಡ್ಬೋದು, KAS ಮಾಡ್ಬೋದು. ಅದಾದಮೇಲೆ ನೆಕ್ಸ್ಟ್ ಇದ್ರ ಮೇಲೆ ನೀವು BA ಮಾಡ್ಕೋಬೋದು. BA ಕೋರ್ಸನ್ನು ಮಾಡಿಕೊಂಡ್ರೆ, ನಾನು ಹೇಳ್ತಿರೋದು ಡಿಗ್ರಿ ಆಗಬೇಕು ಇವಕ್ಕೆಲ್ಲ. ಈ ಆರ್ಟ್ಸನ್ನು ತೊಗೊಂಡು ಮುಂದಿನ ಕೋರ್ಸ್ಗಳಂದರೆ BA ಮಾಡಿಕೊಂಡು, MA ಮಾಡಿಕೊಂಡು, ಅಥವಾ B.Ed ಮಾಡಿಕೊಂಡು, ಇವೆಲ್ಲ ಕೋರ್ಸಸ್ ಆಫ್ಟರ್ ಆರ್ಟ್ಸ್ ತೊಗೊಂಡು ಇಷ್ಟೆಲ್ಲ ಆದಮೇಲೆ ನೀವು ಟೀಚಿಂಗ್ ಫೀಲ್ಡ್ಗೆ ಹೋಗ್ಬೋದು, ಲೆಕ್ಚರರು, ಪ್ರೊಫೆಸರ್ ಆಗ್ಬೋದು, IAS KAS ಅನ್ನು ಮಾಡ್ಕೋಬೋದು. ನೆಕ್ಸ್ಟ್ ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ಗೂ ನೀವು ಅಪ್ಲೈ ಮಾಡ್ಬೋದು, ಲೈಕ್ FDA, SDA ಎಲ್ಲ ಜಾಬ್. ಇಮ್ಮಿಡಿಯೇಟ್ಲಿ ನಿಮಗೆ ಜಾಬ್ ಬೇಕು ಅಂತಂದರೆ ಸೆಕೆಂಡ್ PUC ಆದಮೇಲೆ SDA ಅನ್ನೋದೊಂದು ಇರ್ತದೆ. ಸೊ ಈ ಒಂದು SDA ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಅಥವಾ ಬೇರೆ ಬೇರೆ ವಿಲೇಜ್ ಅಕೌಂಟೆಂಟ್ ಇರ್ತದೆ, ಬೇರೆ ಬೇರೆ ಜಾಬ್ಗಳಿಗೂ ಕೂಡ PUC ಆರ್ಟ್ಸ್ನ ನಂತರ ನೀವು ಅಪ್ಲೈ ಮಾಡ್ಬೋದು. ಈವನ್ ಸೈನ್ಸ್ ನಂತರನೂ ವಿಲೇಜ್ ಅಕೌಂಟೆಂಟ್ ಅದಕ್ಕೆಲ್ಲ ಅಪ್ಲೈ ಮಾಡ್ಬೋದು. ಓಕೆ, ಸೊ ಈ ರೀತಿ ನೀವು ಒಂದು ಕೆರಿಯರನ್ನು ಬಿಲ್ಡ್ ಮಾಡೋದಕ್ಕೆ ಆರ್ಟ್ಸ್ ಸಬ್ಜೆಕ್ಟನ್ನು ಯೂಸ್ ಮಾಡ್ಕೋಬೋದು. ಅದಾದಮೇಲೆ ಸೆಕೆಂಡ್ ಮೋಸ್ಟ್ ಕಾಮನ್ಲಿ ಚೂಸನ್ ಒಂದು ಕಾಂಬಿನೇಷನ್ ಅಥವಾ ಸ್ಟ್ರೀಮ್ ಅಂದರೆ ಕಾಮರ್ಸ್. ಈ ಕಾಮರ್ಸಲ್ಲಿ ನಾನು ಆಗಲೇ ಹೇಳಿದೆ ನಾನು, ಇಟ್ ಇಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಒನ್. ಸೊ ಸೈನ್ಸು ಫಸ್ಟ್ ಆದರೆ ನೆಕ್ಸ್ಟು ಜಾಸ್ತಿ ಜನ ಸ್ಟೂಡೆಂಟ್ಸು ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡುವಂಥ ಒಂದು ಕಾಂಬಿನೇಷನ್ ಯಾವುದು ಅಂತಂದರೆ ದಟ್ ಈಸ್ ನಥಿಂಗ್ ಬಟ್ ಯಾವುದು ಕಾಮರ್ಸ್ ಅಂತ ಹೇಳ್ತೀವಿ. ಇದು ಪ್ಯೂರ್ಲಿ ಬೇಸ್ಡ್ ಆನ್ ಬಿಸ್ನೆಸ್ಸಿಗೆ ಸಂಬಂಧಿಸಿದಂಥ ಒಂದು ಸ್ಟ್ರೀಮ್ ಇದು. ನೀವೇನಾದರೂ ವರ್ಲ್ಡ್ ಆಫ್ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು ನಿಮಗೆ ಅಂತಂದರೆ ವೈಡ್ ರೇಂಜ್ ಆಫ್ ಡಿಸಿಪ್ಲಿನ್ಸ್ ಇರ್ತದೆ ಇಲ್ಲಿ. ಇಟ್ ಈಸ್ ಮೇನ್ಲಿ ಫೋಕಸ್ಡ್ ಆನ್ ದ ವರ್ಲ್ಡ್ ಆಫ್ ಬಿಸ್ನೆಸ್, ಎಕನಾಮಿಕ್ಸ್ ಆ್ಯಂಡ್ ಅಕೌಂಟೆನ್ಸಿ. ಈ 3 ಕಾನ್ಸೆಪ್ಟ್ ಮೇಲೆ ಕಾಮರ್ಸ್ ಸ್ಟ್ರೀಮ್ ಬಿಲ್ಡ್ ಆಗಿದೆ. ಇದಾದಮೇಲೆ ಇದನ್ನು ಈಸಿಯಾಗಿ ಹೇಳೋದಾದರೆ ಸ್ಟಡಿ ಆಫ್ ಬಿಸ್ನೆಸ್ ಅಂತ ಹೇಳ್ಬೋದು.
ಅಥವಾ ಸ್ಟಡಿ ಆಫ್ ಟ್ರೇಡ್ ಆಕ್ಟಿವಿಟೀಸ್. ಸೊ ಬಿಸ್ನೆಸ್ಸು ಅಥವಾ ಟ್ರೇಡಿಂಗ್ ಸಂಬಂಧಿಸಿದಂತೆ ಓದುವುದನ್ನೇ ಕಾಮರ್ಸ್ ಸ್ಟ್ರೀಮ್ ಅಂತ ಹೇಳ್ತೀವಿ. ಓಕೆ, ಒಂದು ವೇಳೆ ಇಲ್ಲಿ ಏನಾದರೂ ನೀವು ಈ ಸ್ಟ್ರೀಮನ್ನು ಚೂಸ್ ಮಾಡ್ಕೊಂಡ್ರಿ, ಕಾಮರ್ಸ್ ಚೂಸ್ ಮಾಡ್ಕೊಂಡ್ರೆ ಅಂದರೆ ಯು ಕ್ಯಾನ್ ಗೆಟ್ ಜಾಬ್ ಆಪರ್ಚುನಿಟೀಸ್ ಇನ್ ದ ಫೀಲ್ಡ್ ಆಫ್ ಮ್ಯಾನೇಜ್ಮೆಂಟ್ ಫೀಲ್ಡಲ್ಲಿ, ಲೈಕ್ ಕಂಪನೀಸಲ್ಲಿ ಮ್ಯಾನೇಜ್ಮೆಂಟ್ ಆಗಿ HR ಆಗಿ ಜಾಯ್ನ್ ಆಗ್ಬೋದು. ಬಿಸ್ನೆಸ್ಸಲ್ಲಿ ನೀವು ಮಾರ್ಕೆಟಿಂಗ್ ಅಥವಾ ಎಕನಾಮಿಕ್ಸು, ಅಕೌಂಟೆನ್ಸಿ, ಕಮ್ಯುನಿಕೇಷನ್, ಓಕೆ, ಇವೆಲ್ಲದರಲ್ಲೂ ಕೂಡ ನೀವು ಈ ಕಾಮರ್ಸ್ ಸ್ಟ್ರೀಮಿಂದ ಜಾಬ್ ಆಪರ್ಚುನಿಟೀಸನ್ನು ಪಡ್ಕೋಬೋದು. ದಿಸ್ ಸ್ಟ್ರೀಮ್ ಇಸ್ ಫಿಲ್ಡ್ ವಿತ್ ರಿವಾರ್ಡಿಂಗ್ ಆ್ಯಂಡ್ ಹೈ ಪೇಯಿಂಗ್ ಜಾಬ್ಸ್ ಲೈಕ್ ಕಂಪನಿ ಸೆಕ್ರೆಟರಿ, ಚಾರ್ಟರ್ಡ್ ಅಕೌಂಟೆಂಟ್. ನೋಡಿ, ಕಾಮರ್ಸ್ ತಗೊಂಡು ನೀವು ಮುಂದೆ ಏನಾದರೂ ಬೇರೆ ಬೇರೆ ಲೈಕ್ MCOM, BCOM MCOM ಎಲ್ಲ ಮಾಡಿಕೊಂಡ್ರೆ ನಿಮಗೆ ಚಾರ್ಟರ್ಡ್ ಅಕೌಂಟೆಂಟ್ ಅಥವಾ CA ಅಂತ ಒಂದು ಕೋರ್ಸ್ ಇದೆ. ಆ CA ಕೋರ್ಸನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ಹೈಯೆಸ್ಟ್ ಪೇಡ್ ಜಾಬ್ ಇದು. ಯು ಕ್ಯಾನ್ ಅರ್ನ್ ಲ್ಯಾಕ್ಸ್ ಟುಗೆದರ್, ಈವನ್ ಕ್ರೋರ್ಸ್ ಟುಗೆದರ್ ಇಫ್ ಯು ಆರ್ ರಿಯಲಿ ಗೆಟ್ ಇನ್ ಟು ಇಟ್. ಓಕೆ, CA ಜಾಬ್ ಅಂತಂದರೆ ನಿಮಗೆ ಮೋಸ್ಟ್ ಫೇಮಸ್, ಯಾರಾದರೂ ದೊಡ್ಡವ್ರನ್ನ ಕೇಳಿ ಹೇಳ್ತಾರೆ. ಅಥವಾ ಒಂದು ಕಂಪ್ನಿಗೆ ಸೆಕ್ರೆಟರಿ ಆಗೋ ಚಾನ್ಸಸ್ಸು ಇದೆ. ಫಿನಾನ್ಷಿಯಲ್ ಅಡ್ವೈಸರ್ ಆಗ್ಬೋದು. ಲೈಕ್ ಇನ್ನೂ ನೀವು ಗೌರ್ಮೆಂಟಲ್ಲಿ ಈ ಆಲ್ಮೋಸ್ಟ್ PM ಈ ಥರ ಇವ್ರಿಗೂ ಕೂಡ ಫಿನಾನ್ಷಿಯಲ್ ಅಡ್ವೈಸರ್ ಆಗ್ಬೋದು. ಮುಖ್ಯಮಂತ್ರಿಗಳಿಗೆ ಫಿನಾನ್ಷಿಯಲ್ ಅಡ್ವೈಸರ್ ಆಗ್ಬೋದು, ಅಥವಾ ಯಾವುದೋ ಒಂದು ಕಂಪ್ನಿಗೆ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಆಗ್ಬೋದು. ಬ್ಯಾಂಕಿಂಗ್ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ನಿಮಗೆ ಕಾಮರ್ಸ್ ಸ್ಟ್ರೀಮ್ ತೊಗೊಂಡ್ರೆ ಅಂತ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್, ಯು ಕ್ಯಾನ್ ಗೋ ಫಾರ್ ಕಾಮರ್ಸ್ ಸ್ಟ್ರೀಮ್. ಓಕೆ, ಕಾಮರ್ಸಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಆ ಕಾಂಬಿನೇಷನ್ಸ್ ಯಾವುದು ಅಂತಂದರೆ ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ. ಅದಾದಮೇಲೆ ಎಕನಾಮಿಕ್ಸ್, ಜಿಯೋಗ್ರಫಿ, ಬಿಸ್ನೆಸ್ ಸ್ಟಡೀಸ್, ಅಕೌಂಟ್ಸ್. ಈ ರೀತಿ ಬೇರೆ 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 ಕಾಂಬಿನೇಷನ್ಸ್ ಇದೆ. ನಿಮಗೆ ಯಾವುದು ತುಂಬ ಇಂಪಾರ್ಟೆಂಟು, ಯಾವುದು ಚೆನ್ನಾಗಿ ನಿಮಗೆ ಆಗುತ್ತೆ, ಯಾವುದು ನಿಮಗೆ ಇಂಟ್ರೆಸ್ಟೆಡ್ ಇದೆ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಸೊ ಇದರಲ್ಲಿ ಕೂಡ ಮತ್ತೆ ನಾನು ಹೇಳೋದಾದರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಕಾಂಬಿನೇಷನ್ಸ್ ಒಳ್ಳೆಯದೇ ಇದೆ. ಈ ಫಸ್ಟ್ 3 ಕಾಂಬಿನೇಷನ್ಸ್ ಏನಿದೆ ಇದ್ರ ಬಗ್ಗೆ ಸ್ವಲ್ಪ ಕನ್ಸಂಟ್ರೇಟ್ ಮಾಡಿ. ಅದರಲ್ಲೂ ಪರ್ಸ್ನಲಿ ನನ್ನ ಸಜೆಷನ್ ಏನಂತಂದರೆ ಕಂಪ್ಯೂಟರ್ ಸೈನ್ಸ್ ಇರುವಂಥ ಒಂದು ಕಾಮರ್ಸ್ನ ಕಾಂಬಿನೇಷನ್ಗೆ ನೀವು ಪ್ರಿಫರ್ ಮಾಡಿ. ಕಾರಣ ಏನಂತಂದರೆ ಕಾಮರ್ಸಲ್ಲಿ ಇವಾಗೆಲ್ಲ ಕಂಪ್ಯೂಟರ್ ಬೇಸ್ಡ್ ಸಾಫ್ಟ್ವೇರ್ಸ್ ರನ್ ಆಗ್ತಿದೆ. ಜೊತೆಗೆ ನೀವು ಯಾವುದೋ ಒಂದು ಕಂಪ್ನಿ ಮ್ಯಾನೇಜ್ ಮಾಡಬೇಕಂದ್ರೆ ಕಂಪ್ಯೂಟರ್ ಸೈನ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ಕಂಪ್ಯೂಟರ್ ಸೈನ್ಸ್ ಮೇಜರ್ ಆಗಿರುವಂಥ ಒಂದು ಸಬ್ಜೆಕ್ಟ್ ಇರುವಂಥ ಒಂದು ಕಾಂಬಿನೇಷನನ್ನು ಚೂಸ್ ಮಾಡ್ಕೋಬೋದು. ಹಾಗೆ ನೋಡೋದಾದರೆ ಇಲ್ಲೊಂದು ಕಂಪ್ಯೂಟರ್ ಸೈನ್ಸ್ ಇದೆ. ಇದು ಇಂಪಾರ್ಟೆಂಟ್ ಏನಲ್ಲ, ಬಟ್ ಯು ಕ್ಯಾನ್ ಗೋ ಫಾರ್ ಕಂಪ್ಯೂಟರ್ ಸೈನ್ಸ್. ನಿಮಗೆ ತುಂಬ ಜಾಬ್ ಆಪರ್ಚುನಿಟೀಸ್ ಈಸಿಯಾಗಿ ಸಿಗುತ್ತೆ. ಜೊತೆಗೆ ಅದು ನೀವು ವಿನ್ ಆಗ್ಬೋದು ಕೂಡ ಕಾಲ್ಫರ್ ಆದಾಗ ಅಥವಾ ಯಾವ್ದಾದ್ರು ಇಂಟರ್ವ್ಯೂಸಲ್ಲಿ. ಮುಖ್ಯವಾಗಿ ಕಂಪ್ಯೂಟರ್ ಸೈನ್ಸ್ ಮೇಲೂ ಕೂಡ ಕ್ವಶನ್ಸ್ ಇರ್ತದೆ. ಹಾಗಾಗಿ ನಾನು ಹೇಳೋದು ಈ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಮತ್ತು ಕಂಪ್ಯೂಟರ್ ಸೈನ್ಸ್. ಇಲ್ಲಿ ಹಿಸ್ಟ್ರಿಗೆ ಅಷ್ಟು ಪ್ರಾಮುಖ್ಯತೆ ಇಲ್ಲ ಕಾಮರ್ಸಲ್ಲಿ. ಹಾಗಾಗಿ ಡೋಂಟ್ ಗೋ ಫಾರ್ ಹಿಸ್ಟ್ರಿ. ನನ್ನ ಪ್ರಕಾರ ಹೇಳೋದಾದರೆ, ಇಟ್ ಈಸ್ ಪರ್ಸನಲೈಸ್ಡ್ ಒಪಿನಿಯನ್. ನಾನು ಹೇಳೋದಾದರೆ ಈ ಕಂಪ್ಯೂಟರ್ ಸೈನ್ಸ್ ಇದೆಯಲ್ಲ, ಈ ಒಂದು ಕಾಂಬಿನೇಷನ್ನ ನೀವು ಚೂಸ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇದಾದಮೇಲೆ ಇಲ್ಲಿದೆ ನೋಡಿ, ಇದು ಎರಡನೇದಿದೆ, ಬಿ ಸ್ಟಡೀಸ್ ಅಂದರೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆಂಟ್ಸ್, ಕಂಪ್ಯೂಟರ್ ಸೈನ್ಸ್ ಮತ್ತು ಸ್ಟ್ಯಾಟಿಸ್ಟಿಕ್ಸ್. ಇದು ಕೂಡ ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಇನ್ನು ಬೇರೆ ಕಾಮರ್ಸಲ್ಲಿ ಅಥವಾ ಈಗ ಆಲ್ರೆಡಿ ಕಾಮರ್ಸನ್ನು ಮಾಡಿರುವಂಥವ್ರ ಬಗ್ಗೆನೂ ಕೂಡ ಕೇಳಿ ಅವರನ್ನು ಒಪಿನಿಯನ್ ತೊಗೊಂಡು ನೀವು ಚೂಸ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ಕಾಮರ್ಸ್ ಫೀಲ್ಡ್. ಇಲ್ಲೂ ಕೂಡ ನೀವೇನು ಮಾಡ್ಬೋದು, ನಾನು ಆಗಲೇ ಹೇಳ್ದಂಗೆ ಜಾಬ್ ಆಪರ್ಚುನಿಟೀಸ್ ಏನೇನಂತ ಹೇಳಿದ್ದೀನಿ. ನಂತರ ಈ 3 ಸ್ಟ್ರೀಮ್ ಮುಖ್ಯ, ಸೈನ್ಸು, ಆರ್ಟ್ಸು ಮತ್ತು ಕಾಮರ್ಸು. ಓಕೆ, ಇದಾದ ನಂತರ ಮತ್ತೊಂದು ಸ್ಟ್ರೀಮ್ ಇದೆ, ಪಾಲಿಟೆಕ್ನಿಕ್ ಆ್ಯಂಡ್ ಡಿಪ್ಲೊಮಾ ಕೋರ್ಸಸ್ ಅಂತ. ಸೊ ಇಲ್ಲಿ SSLC ನಂತರ ಡೈರೆಕ್ಟಾಗಿ ನೀವು ನೋಡಿ PU ಮಾಡಿಕೊಂಡು PU ಸೈನ್ಸ್ ಮಾಡ್ಕೊಂಡು ಡಿಪ್ಲೊಮಾಗೆ ಹೋಗ್ಬೋದು. ಆದರೆ ಡೈರೆಕ್ಟಾಗಿ ಡಿಪ್ಲೊಮಾ ಕೋರ್ಸಸನ್ನು ಕೂಡ ಇಲ್ಲಿ ಚೂಸ್ ಮಾಡ್ಕೋಬೋದು. ಆದರೆ 1 ವರ್ಷ ಜಾಸ್ತಿ ಇರುತ್ತೆ ಡಿಪ್ಲೊಮಾ ಕೋರ್ಸ್ ನಿಮಗೆ SSLC ನಂತರ ಹೋದರೆ. ಸೊ ಇಲ್ಲಿ ಒನ್ ಕ್ಯಾನ್ ಆಪ್ಟ್ ಪಾಲಿಟೆಕ್ನಿಕ್ ಕೋರ್ಸಸ್ ಆಫ್ಟರ್ 12th ಆಲ್ಸೋ. ಅಂದರೆ PUC ನಂತರ ಕೂಡ 12ನೇ ಕ್ಲಾಸ್ನ ನಂತರ ಕೂಡ ನೀವು ಡಿಪ್ಲೊಮಾ ಮಾಡ್ಕೋಬೋದು. ಆದರೆ SSLC ನಂತರ ಕೂಡ ನಿಮಗೆ ಆಪರ್ಚುನಿಟಿ ಇದೆ. ಸೊ ಇಲ್ಲಿ ಒಂದು ವೇಳೆ ನೀವೇನಾದರೂ SSLC ಮೇಲ್ಗಡೆ ಡಿಪ್ಲೊಮಾ ಮಾಡಿಕೊಂಡ್ರೆ PUC ನಂತರ ಏನು ಡಿಪ್ಲೊಮಾ ಕೋರ್ಸ್ ಇದೆಲ್ಲ, PUC ನಂತರ ಡಿಪ್ಲೊಮಾ ಕೋರ್ಸ್ 3 ಇಯರ್ಸ್ ಇರುತ್ತೆ. ನೀವು SSLC ನಂತರ ಡಿಪ್ಲೊಮಾ ಕೋರ್ಸಸ್ ಏನಾದರೂ ಮಾಡಿಕೊಂಡ್ರೆ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಇಯರ್ ಅಂತ ಹೇಳ್ತೀವಲ್ಲ, ಈ ಡಿಪ್ಲೊಮಾ SSLC ನಂತರ ಡಿಪ್ಲೊಮಾ ಕೋರ್ಸು ಮಾಡಿಕೊಂಡ್ರೆ ನಿಮಗೆ ಡೈರೆಕ್ಟಾಗಿ ಸೆಕೆಂಡ್ ಇಯರ್ಗೆ ಎಂಟ್ರಿ ಕೊಡ್ಬೋದು. ಯಾವುದು PUC ನಂತರ ಮಾಡ್ತಕ್ಕಂಥ ಡಿಪ್ಲೊಮಾ ಕೋರ್ಸಸಲ್ಲಿ, ಈ ಒಂದು ಡಿಪ್ಲೊಮಾ ಕೋರ್ಸ್ ಬೇಸ್ ಮೇಲೆ. ಹಾಗಾಗಿ ಸೊ ಅದ್ರ ರಿಲೇಟೆಡ್ ಬ್ಯಾಚುಲರ್ ಡಿಗ್ರಿ ಅಂದರೆ ಬ್ಯಾಚುಲರ್ ಡಿಗ್ರಿ ಕೋರ್ಸ್ ಅಥವಾ ಡಿಪ್ಲೊಮಾ ಡಿಗ್ರಿ ಕೋರ್ಸಲ್ಲಿ ಸೆಕೆಂಡ್ ಇಯರ್ ಡೈರೆಕ್ಟಾಗಿ ಎಂಟ್ರಿ ಸಿಗುತ್ತೆ, ಲ್ಯಾಟರಲ್ ಎಂಟ್ರಿ ಅಂತ ಹೇಳ್ತೀವಿ. ಓಕೆ, ಅದಾದಮೇಲೆ ಎಸ್ಪೆಷಲಿ ಇನ್ ಇಂಡಿಯಾದಲ್ಲಿ ಪಾಲಿಟೆಕ್ನಿಕ್ ಕೋರ್ಸ್ಗಳು 10th ನಂತರ ಏನು ತೊಗೊಳ್ತಾರೆ ಅದು ತುಂಬ ಫೇಮಸ್ ಆಗಿದೆ ಅಂತ ಹೇಳ್ತೀವಿ. ಹಾಗಾದರೆ ಕೆಲವು ಪಾಲಿಟೆಕ್ನಿಕ್ ಕೋರ್ಸಸ್ನ ನಾವು ನೋಡೋಣ ಇಲ್ಲಿ, ಡಿಪ್ಲೊಮಾ ಅಥವಾ ಪಾಲಿಟೆಕ್ನಿಕ್ ಕೋರ್ಸಸ್. ಸೊ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ,
ಕಂಪ್ಯೂಟರ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಇದ್ರ ಜೊತೆಗೆ ಇನ್ನೂ 230 ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ಕೋರ್ಸಸ್ ನಿಮಗೆ ಲಭ್ಯ ಇದೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಅದರಲ್ಲಿ ಅತಿ ಮುಖ್ಯವಾಗಿರತಕ್ಕಂಥದ್ದು ಇಷ್ಟು. ಅದರಲ್ಲೂ ತುಂಬ ವ್ಯಾಲ್ಯೂಯಬಲ್ ಕೋರ್ಸಸ್ ಅಂತಂದರೆ ಮೆಕ್ಯಾನಿಕಲ್, ಆಟೋಮೊಬೈಲ್, ಎಲೆಕ್ಟ್ರಿಕಲ್, ಏರೋಸ್ಪೇಸ್. ಇದಾದಮೇಲೆ ಕಂಪ್ಯೂಟರ್ ಕೂಡ, ಕಂಪ್ಯೂಟರ್, ಸಿವಿಲ್, ಬಯೋಟೆಕ್ನಾಲಜಿ ಅಷ್ಟಾಗಿ. ಬಟ್ ಇವತ್ತಿನ ದಿನಮಾನಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ENC ಅಂತ ಹೇಳ್ತಾರೆ. ನನ್ನ ಪ್ರಕಾರ ಪರ್ಸ್ನಲ್ ಒಪಿನಿಯನ್ ಹೇಳೋದಾದರೆ ENCಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀವು ಕೊಡಬಹುದು. ಯಾಕೆಂದರೆ ಇವತ್ತು ಕಂಪ್ಯೂಟರ್ ಬೇಸ್ಡ್ ವರ್ಲ್ಡ್ ರನ್ ಆಗ್ತಿದೆ. ಕಂಪ್ಯೂಟರು, ಮೊಬೈಲ್, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್. ನೀವು ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸಲ್ಲಿ ಏನಾದರೂ ನಿಮ್ಮ ಕೆರಿಯರ್ ಬಿಲ್ಡ್ ಮಾಡ್ಕೊಂಡಿರೋಂಥ ಕೋರ್ಸಸನ್ನು ಚೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಒಳ್ಳೆ ಲೈಫ್ ಇದೆ. ಹಾಗಾಗಿ ಗೋ ಫಾರ್ ಇಟ್. ಅದರ್ವೈಸ್ ಬೇರೆವೆಲ್ಲವೂ ಕೂಡ ತನ್ನದೇ ಆಗಿರತಕ್ಕಂಥ ರೀತಿಯಲ್ಲಿ ತುಂಬ ಇಂಪಾರ್ಟೆಂಟ್. ಆದರೆ ಕರೆಂಟಾಗಿ ಅಥವಾ ನಾವು ರನ್ನಿಂಗ್ ವರ್ಲ್ಡಲ್ಲಿ ನಾವು ಸರ್ವೈವ್ ಆಗಬೇಕು ಅಂದರೆ, ಅಪ್ಡೇಟ್ ಇರಬೇಕು ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಗೋ ಫಾರ್ ಇಟ್. ಇನ್ನು 230 ರೀತಿ ಕೋರ್ಸಸ್ ಇದೆ ಪಾಲಿಟೆಕ್ನಿಕ್ದು, ನಮ್ಗೆ ಅದೇನು ಬೇಡ. ಇಷ್ಟು ನನಗೆ ತುಂಬ ಮುಖ್ಯ ಅನಿಸಿದ್ದು. ನಿಮಗೆ ಕೆಲವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸನ್ನು ಕೊಡ್ತೀನಿ, ಅಫಿಷಿಯಲ್ ಲಿಂಕ್ಸು, ಕರ್ನಾಟಕ ವೆಬ್ಸೈಟಿಂದು, ಗೌರ್ಮೆಂಟ್ ವೆಬ್ಸೈಟು. ಅದರಲ್ಲಿ ತುಂಬ ಡೀಟೇಲ್ಡ್ ಆಗಿ ನಿಮಗೆಲ್ಲ ಸಿಗುತ್ತೆ, ನೀವು ಅದನ್ನು ನೋಡ್ಬೋದು. ಓಕೆ, ಸೊ ಇದು ಡಿಪ್ಲೊಮಾ ಕೋರ್ಸಸ್ ಬಗ್ಗೆ. ಇದಾದಮೇಲೆ ನಂತರ ನಾನು ಹೇಳಿದಾಗಲೇ 5ನೇ ಸ್ಟ್ರೀಮ್ ಒಂದಿದೆ ಅಂತ, ITI ಕೋರ್ಸಸ್ ಅಂತ. ಓಕೆ, ಈ ITI ಕೋರ್ಸಸ್ ಬಗ್ಗೆ ಹೇಳೋದಾದರೆ ದಿಸ್ ಈಸ್ ಆಲ್ಸೋ ಕಮ್ಸ್ ಆಫ್ಟರ್ 10th ಅಂತ ಹೇಳ್ತೀವಿ. ಸೊ ಈ ITI ಕೋರ್ಸಸನ್ನು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಂತ ಕರಿತೀವಿ. ಈಗೇನು ಡಿಪ್ಲೊಮಾ ನೋಡಿದ್ರಿ, ಆ ಡಿಪ್ಲೊಮೋಗೆ ಅಪೋಸಿಟ್ ಆಗಿರ್ತಕ್ಕಂಥ ಕೋರ್ಸ್ ಇದು, ನಾನ್ ಇಂಜಿನಿಯರಿಂಗ್ ಕೋರ್ಸ್ ಅಂತ ಕರಿತೀವಿ. ಇಲ್ಲಿ 3 ರೀತಿ ಕೋರ್ಸಸ್ ಬರುತ್ತೆ: 1 year ಇಂಜಿನಿಯರಿಂಗ್, 2 year ಇಂಜಿನಿಯರಿಂಗ್ ಕೋರ್ಸಸ್ ಆ್ಯಂಡ್ 3 year ಇಂಜಿನಿಯರಿಂಗ್ ಕೋರ್ಸಸ್ ಅಂತ. ಸೊ ಇದರಲ್ಲಿ ನಾನ್ ಇಂಜಿನಿಯರಿಂಗು ಇರುತ್ತೆ, ಇಂಜಿನಿಯರಿಂಗ್ ಇರ್ತದೆ. ಈ ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಸು ಬೇರೆ ಬೇರೆ ಡ್ಯೂರೇಷನ್ ಇರುತ್ತೆ. ಇನ್ನು ಇಂಜಿನಿಯರಿಂಗ್ ಕೋರ್ಸಸ್ ಅಂತ ತಗೊಂಡ್ರೆ ITIನಲ್ಲಿ 1 year, 2 year, 3 year, ಈ ಫಿಟ್ಟರು, ಈ ಥರದ್ದೆಲ್ಲ ಬೇರೆ ಬೇರೆ ಕೋರ್ಸಸ್ ಬರುತ್ತೆ. ಇದಾದಮೇಲೆ COE ಟ್ರೇಡ್ಸ್ ಅಂತ ಒಂದು ಕೋರ್ಸ್ ಬರುತ್ತೆ. ಈ 3 ಕೋರ್ಸ್ಗಳು ITIನಲ್ಲಿದೆ. ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ನಾನು ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ಐ ಡೋಂಟ್ ಸಜೆಸ್ಟ್ ಗೋ ಫಾರ್ ITI ಕೋರ್ಸಸ್ಗೆ ಅಷ್ಟು ಪ್ರಿಫರ್ ಮಾಡಬೇಡಿ. ನಿಮಗೆ ಈವನ್ ಇಂಜಿನಿಯರಿಂಗ್ ಕೋರ್ಸಸಲ್ಲಿ PUC ಮಾಡ್ದೇ ಇಂಜಿನಿಯರಿಂಗ್ ಎಂಟರ್ ಆಗಬೇಕು ಅಂತಂದರೆ ಗೋ ಫಾರ್ ಡಿಪ್ಲೊಮಾ ಆರ್ ಪಾಲಿಟೆಕ್ನಿಕ್. ITI ಕೋರ್ಸಸ್ಗೆ ಅಷ್ಟು ವ್ಯಾಲ್ಯೂ ಇಲ್ಲ ಈ ಒಂದು ದಿನಮಾನಗಳಲ್ಲಿ. ಕಾರಣ ಏನು ಅಂತಂದರೆ, ಯು ವಿಲ್ ಗೆಟ್ ಲೆಸ್ ಸ್ಯಾಲ್ರಿ. ಲೈಕ್ 10,000, 12,000, 15,000ವರೆಗೂ ಸ್ಯಾಲ್ರಿ ಸಿಗುತ್ತೆ ನಿಮಗೆ. ನೀವು ಪ್ರೊಫೆಷ್ನಲಿ ಗ್ರೋ ಆದರೆ, ಪರ್ಸ್ನಲಿ ಇದನ್ನು ತೊಗೊಂಡು ನೀವು ಒಂದು ನೀವೇ ಒಂದು ಜಾಬನ್ನು ಕ್ರಿಯೇಟ್ ಮಾಡ್ಕೊಂಡ್ರಿ ಅಂತಂದರೆ, ನೀವು ಓನಾಗಿ ಬಿಸ್ನೆಸ್ ಮಾಡ್ತೀರಿ ಅಂತಂದರೆ ನೀವು ಗೋ ಫಾರ್ ITI ಕೋರ್ಸಸ್ ಅಂತ ಹೇಳ್ತೀನಿ. ಬಟ್ ಅದರ್ವೈಸ್ ಡೆಫಿನೆಟ್ಲಿ ಗೋ ಫಾರ್ ಪಾಲಿಟೆಕ್ನಿಕ್ ಆರ್ ಡಿಪ್ಲೊಮಾ. ಇವೆರಡರ ನಡುವೆ ನಿಮ್ಗೆ ಏನಾದರೂ ಕಾನ್ಫ್ಲಿಕ್ಟ್ ಇತ್ತು ಅಂದರೆ, ಯಾವುದು ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ತೊಗೋಬೇಕಾ ಅಥವಾ ITI ತೊಗೋಬೇಕಾ ಅಂದರೆ ಐ ವಿಲ್ ಸಜೆಸ್ಟ್ ಡಿಪ್ಲೊಮಾ. ಅದರ್ವೈಸ್ ಇವೆರಡನ್ನೂ ಬಿಟ್ಟರೆ ನಾನು ಸಜೆಸ್ಟ್ ಮಾಡೋದು PUCಯನ್ನು. ಸೊ ಇಷ್ಟು ITI ಕೋರ್ಸಸ್ ಬಗ್ಗೆ. ಇದಾದಮೇಲೆ ಕೆಲವು ವೊಕೇಶ್ನಲ್ ಕೋರ್ಸಸ್ಸು ಇದೆ. ವೊಕೇಶ್ನಲ್ ಕೋರ್ಸಸ್ ಅಂದರೆ ಇವು ಸರ್ಟಿಫಿಕೇಟ್ ಕೋರ್ಸಸ್ ಅಂತ ಹೇಳ್ತೀವಿ. ಸೊ 1 year, 6 months, 2 years ಈ ರೀತಿ ಎಲ್ಲ ಇದೆ. ಇದ್ರ ಬಗ್ಗೆನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಡ್ತೀನಿ. ಅದರಲ್ಲಿ ಆ ಲಿಂಕ್ ಕ್ಲಿಕ್ ಮಾಡೋದ್ರ ಮೂಲಕ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೋಬೋದು. ವೆಬ್ ಡಿಸೈನಿಂಗ್ ಮಾಡ್ಬೋದು, ಟೈಲರಿಂಗ್ ಕಲಿಬೋದು, ಜ್ಯುವೆಲ್ರಿ ಮೇಕಿಂಗ್ ಕಲಿಬೋದು, ಬ್ಯೂಟಿಷಿಯನ್ ಆಗ್ಬೋದು, ಮೊಬೈಲ್ ರಿಪೇರಿ ಅಥವಾ ಮೊಬೈಲ್ ಸರ್ವಿಸ್ ಮಾಡುವಂಥ ಕೋರ್ಸಸನ್ನು ಕಂಪ್ಲೀಟ್ ಮಾಡ್ಕೋಬೋದು, ಸ್ಪೋಕನ್ ಇಂಗ್ಲೀಷ್ ಕೋರ್ಸಸನ್ನು ಕಂಪ್ಲೀಟ್ ಮಾಡಿಕೊಂಡು ಅಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಕೋಬೋದು. ಅಥವಾ ಈ ಕಂಪ್ಯೂಟರ್ ಕೋರ್ಸಸ್ ಬರುತ್ತೆ, ಈ ಕಂಪ್ಯೂಟರ್ ಕೋರ್ಸಸ್ ಲೈಕ್ ಟ್ಯಾಲಿ, DTP ಇದೆಲ್ಲ ಕೋರ್ಸಸನ್ನು ಮಾಡಿಕೊಂಡು ಕೂಡ ನೀವು ಒಂದು ಜಾಬನ್ನು ಬಿಲ್ಡ್ ಮಾಡ್ಕೊಳ್ಳೋಂಥ ಕೋರ್ಸಸ್ ಇದು. ಇದಕ್ಕೂ ಕೂಡ ನೀವು ಇಂಪಾರ್ಟೆನ್ಸ್ ಕೊಡ್ಬೋದು. ವೆನೆವರ್ ಯು ಆರ್ ನಾಟ್, ಅಂದರೆ ನಿಮ್ಮ ಮನೇಲಿ ಓದಿಸ್ತಾ ಇಲ್ಲ ಅಂತಂದರೆ ಅಥವಾ ಖರ್ಚು ಮಾಡೋದಕ್ಕೆ ರೆಡಿ ಇಲ್ಲ ಅಂತಂದರೆ ಈ ಥರ ಕೋರ್ಸಸ್ ಮಾಡ್ಕೊಳ್ಳಿ. ಬಟ್ ಐ ಪರ್ಸ್ನಲಿ ಸಜೆಸ್ಟ್ ಡೋಂಟ್ ಗೋ ಫಾರ್ ವೊಕೇಶ್ನಲ್ ಕೋರ್ಸಸ್ ಆಲ್ಸೋ, ಯಾಕಂದರೆ ಅಷ್ಟು ಸ್ಕೋಪ್ ಇಲ್ಲ ನಿಮಗೆ ಅಂತ. ಓಕೆ, ಹಾಗಾಗಿ ಇಷ್ಟೆಲ್ಲ ಕೋರ್ಸಸನ್ನು ನೀವು ತೊಗೊಂಡ್ಮೇಲೆ ನಿಮಗೆ ಒಂದು ಡೌಟ್ ಬರುತ್ತೆ, ಯಾವ ಪಾತನ ನಾನು ಚೂಸ್ ಮಾಡ್ಕೋಬೇಕು, ಸೈನ್ಸಾ, ಆರ್ಟ್ಸಾ, ಕಾಮರ್ಸಾ, ಅಥವಾ ITI ಕೋರ್ಸಸ್ಸಾ, ಡಿಪ್ಲೊಮಾನ ಅಥವಾ ವೊಕೇಶ್ನಲ್ ಕೋರ್ಸಸ್ಸಾ ಅಂತ. ಸೊ ಇಷ್ಟೆಲ್ಲ ಪ್ರಶ್ನೆಗಳ ನಡುವೆ ನಿಮಗೆ ಆಲ್ರೆಡಿ ಒಂದು ನಿರ್ಧಾರಕ್ಕೆ ಬಂದಿರ್ತೀರಿ. ಹಾರ್ಡ್ ವರ್ಕ್ ಮಾಡ್ತೀನಿ, ನನಗೆ ಸೈನ್ಸ್ ಕಷ್ಟ ಆದರೂ ಪರವಾಗಿಲ್ಲ, ಸೈನ್ಸ್ ತೊಗೊಳ್ತೀನಿ ಅಂತ ಹೇಳಿದ್ರು ಕೆಲವರು. ಇಲ್ಲ, ನನ್ನ ಪರ್ಸೆಂಟೇಜ್ ಇಂಪಾರ್ಟೆಂಟು, ಮುಂದೆ ನಾನು IAS KS ಆಗ್ತೀನಿ ಅಂದರೆ ದೇ ವಿಲ್ ಗೋ ಫಾರ್ ಆರ್ಟ್ಸ್ ಸಬ್ಜೆಕ್ಟ್ಸ್. ಇಲ್ಲ ಬಿಸ್ನೆಸ್ಗೆ ಹೋಗ್ತೀನಿ ಅಂತಂದರೆ ನೀವು ಕಾಮರ್ಸನ್ನು ಚೂಸ್ ಮಾಡ್ಕೋಬೋದು. ಸೊ ಬೇಸ್ಡ್ ಆನ್ ಯುವರ್ ಇಂಟ್ರೆಸ್ಟ್, ಬೇಸ್ಡ್ ಆನ್ ವಾಟ್ ಕೆರಿಯರ್ ಯು ವಿಶ್ ಟು ಬಿಲ್ಡ್, ನೀವೇನು ಕೆರಿಯರನ್ನು ಬಿಲ್ಡ್ ಮಾಡ್ಕೋಬೇಕಂತಿದ್ರಿ ಆ ಒಂದು ಬೇಸ್ ಮೇಲೆ ನೀವು ಏನು ಮಾಡ್ಬೋದು, ಒಂದು ಉತ್ತಮವಾಗಿರ್ತಕ್ಕಂಥ ಕೋರ್ಸನ್ನು ಚೂಸ್ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಪರ್ಸ್ನಲಿ ಸಜೆಸ್ಟ್ ಮಾಡೋದಾದರೆ, ನೀವು ಸೈನ್ಸ್ ಸಬ್ಜೆಕ್ಟಲ್ಲಿ ಏನಾದರೂ ಸ್ಟ್ರಾಂಗ್ ಇದ್ರಿ ಅಂತಂದರೆ, ಮ್ಯಾಥ್ಸಲ್ಲಿ ತುಂಬ ಇಂಟ್ರೆಸ್ಟೆಡ್ ಇತ್ತು ಅಂತಂದರೆ ಗೋ ಫಾರ್ ಸೈನ್ಸ್. ಓಕೆ, ಸೊ ಸೈನ್ಸು ಆರ್ಟ್ಸ್ ಮಧ್ಯದಲ್ಲಿ ನೀವು ಸ್ವಲ್ಪ ಹಾರ್ಡ್ ವರ್ಕ್ ಮಾಡ್ತೀರಿ ಅಂತಂದರೆ ನಾನು ಸೈನ್ಸಿಗೆ ಹೋಗಿ ಅಂತ ಹೇಳ್ತೀನಿ. ಕಾರಣ ಏನಂದರೆ, ಸೈನ್ಸನ್ನು ತೊಗೊಂಡ್ರೆ
ಈವನ್ ಆರ್ಟ್ಸಿಂದ ಏನೇನು ನೀವು ಅಚೀವ್ ಮಾಡ್ಬೋದು. ಸೊ ಸೈನ್ಸ್ ಸ್ಟ್ರೀಮ್ಗೂ ಮತ್ತು ಆರ್ಟ್ಸ್ ಸ್ಟ್ರೀಮ್ಗೂ ಇರುವಂಥ ಡಿಫ್ರೆನ್ಸ್ ಏನು ಅಂತಂದರೆ, ಈ ಸೈನ್ಸಿಂದ ಆರ್ಟ್ಸಿಂದ ಯಾವ ಕೆರಿಯರನ್ನು ಬಿಲ್ಡ್ ಮಾಡ್ಕೊಳ್ತೀರಿ, ಅದೇ ಕೆರಿಯರನ್ನು ನೀವು ಸೈನ್ಸ್ ಆದಮೇಲೂ ಕೂಡ ಬಿಲ್ಡ್ ಮಾಡ್ಕೋಬೋದು. ಲೈಕ್ ನೀವು IAS, KS, ಟೀಚಿಂಗ್ ಫೀಲ್ಡು ಸೈನ್ಸ್ ಆದಮೇಲೂ ಹೋಗ್ಬೋದು. ಆರ್ಟ್ಸಿಂದ ತೊಗೊಳ್ಳುವಂಥ ಜಾಬ್ ಲೈಕ್ FDA, SDA ಬೇರೆ ಬೇರೆ ಒಂದು ಜಾಬ್ಗಳನ್ನು ನೀವು ಸೈನ್ಸ್ ಆದಮೇಲೂ ಕೂಡ ತೊಗೋಬೋದು. ಹಾಗಾಗಿ ಆರ್ಟ್ಸು ಸೈನ್ಸ್ ಎರಡರಲ್ಲಿ ಯಾವ್ದು ತೊಗೋಬೇಕು ಅಂತಂದರೆ ಸೈನ್ಸನ್ನೇ ತೊಗೊಳ್ಳಿ ಅಂತ ನಾನು ಪ್ರಿಫರ್ ಮಾಡ್ತೀನಿ. ಇನ್ನು ಕಾಮರ್ಸಿಗೆ ನಾನು ಕಂಪೇರ್ ಮಾಡಲ್ಲ. ಕಾಮರ್ಸ್ ಇಸ್ ಟೋಟಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್, ಅದು ಡಿಫ್ರೆಂಟ್ ಫೀಲ್ಡ್ ಅದು. ನೀವು ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಇತ್ತು, ನಿಮಗೆ MBA ಮಾಡ್ಕೋಬೇಕು, ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸು, ಚಾರ್ಟೆಡ್ ಅಕೌಂಟೆಂಟ್ ಆಗಬೇಕು, ಇದು MBA ಮಾಡಬೇಕು, ಇದೆಲ್ಲ ಆದರೆ ನೀವು ಕಾಮರ್ಸ್ಗೆ ಹೋಗಿ. ಸೈನ್ಸು ಆರ್ಟ್ಸಲ್ಲಿ ನಿಮ್ಗೆ ಏನಾದರೂ ಕಾನ್ಫ್ಲಿಕ್ಟ್ ಇತ್ತು ಅಂದರೆ ಸೈನ್ಸಲ್ಲಿ ಸ್ವಲ್ಪ ವರ್ಕ್ ಜಾಸ್ತಿ ಇರುತ್ತೆ, ಸ್ಕೋರಿಂಗ್ ತುಂಬ ಈಸಿ, ಯಾಕೆಂದರೆ ಜಾಸ್ತಿ ಬರೆಯೋದಿರೋದಿಲ್ಲ, ಪ್ರಾಕ್ಟಿಕಲ್ ಬೇಸ್ಡ್ ಇರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕಷ್ಟಪಡಬೇಕಷ್ಟೇ, ಹಾರ್ಡ್ ವರ್ಕ್ ಮಾಡಬೇಕು. ಹಾಗಾಗಿ ಗೋ ಫಾರ್ ಸೈನ್ಸ್. ಇಫ್ ಯು ಆರ್ ಇನ್ ಕಾನ್ಫ್ಲಿಕ್ಟ್ ಅಥವಾ ಡೈಲಮಾ ಇನ್ ಚೂಸಿಂಗ್ ಬಿಟ್ವೀನ್ ಸೈನ್ಸ್ ಆ್ಯಂಡ್ ಆರ್ಟ್ಸ್, ಐ ವಿಲ್ ಸಜೆಸ್ಟ್ ಗೋ ಫಾರ್ ಸೈನ್ಸ್. ಕಷ್ಟಪಡಬೇಕಷ್ಟೇ. ಆದರೆ ಕಾಮರ್ಸನ್ನು ಚೂಸ್ ಮಾಡ್ಕೋಬೇಕು ಅಂತಂದರೆ ಕಾಮರ್ಸನ್ನೇ ತಗೊಳ್ಳಿ, ಅದರಲ್ಲಿ ಮತ್ತೆ ನೀವು ಕಾನ್ಫ್ಲಿಕ್ಟ್ ಇಟ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಅದು ದಟ್ ಈಸ್ ಪ್ಯೂರ್ಲಿ ಪರ್ಸ್ನಲ್ ಒಪಿನಿಯನ್ ನಿಮ್ಮದು. ನಾನು ಆಗಲೇ ಹೇಳ್ದಂಗೆ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಅಷ್ಟು ಪಾತನ್ನು ಚೂಸ್ ಮಾಡ್ಕೊಳ್ಳೋದಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಾಗಿ ಒಳ್ಳೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಓಕೆ, ಸೊ ದಾರಿ ನಿಮ್ಮದು. ಅಂದರೆ ಥಿಂಕ್ ಮಾಡಿ, ಪೇರೆಂಟ್ಸು ಬೇರೆ ಬೇರೆಯವ್ರನ್ನ ಕನ್ಸಲ್ಟ್ ಮಾಡಿ ಒಳ್ಳೆ ದಾರಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ನಮಗೆ ಹೇಳುವಂಥ ಥ್ಯಾಂಕ್ಸ್. ಮತ್ತು ನಿಮಗೆ ಇದು ಹೆಲ್ಪ್ ಆಯಿತು ಅಂತಂದರೆ, ನಿಮ್ಮ ಒಂದು ಕಾನ್ಫ್ಲಿಕ್ಟ್ ಇದರಿಂದ ಕ್ಲಿಯರ್ ಆಗಿದೆ ಅಂತಂದರೆ ಒಂದು ಕಮೆಂಟ್ ಮಾಡಿ, ಒಂದು ಪಾಸಿಟಿವ್ ಕಮೆಂಟನ್ನು ಹೇಳಿ, ನಿಮ್ಗೆ ಏನು ಅನ್ನಿಸ್ತು ಈ ಒಂದು ವಿಡಿಯೋ ನೋಡಿ ಅಂತ. ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಇನ್ ಫ್ಯೂಚರ್ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳಿ, ಯಾವುದೇ ರೀತಿ ಡೈವರ್ಷನ್ ಆಗದೆ ಒಳ್ಳೆ ಕೋರ್ಸನ್ನು ಚೂಸ್ ಮಾಡ್ಕೊಂಡು ಚೆನ್ನಾಗಿ ಓದಿ ಒಳ್ಳೆ ಜಾಬನ್ನು ತಗೊಳ್ಳಿ, ತಂದೆ ತಾಯಿಗೆ ಒಳ್ಳೆ ಹೆಸರನ್ನು ತರುವಂಥ ಮಕ್ಕಳಾಗಿ ಅಂತ ಹೇಳ್ತಾ, ಮತ್ತು ಜೊತೆಗೆ ಸೊಸೈಟಿಗೂ ಒಳ್ಳೇದು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು, ಅನ್ನುವಂಥ ಒಂದು ಏಮನ್ನು ಇಟ್ಕೊಂಡು ಓದಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆನ್ಲೈನ್ ಗುರುಕುಲ. ಥ್ಯಾಂಕ್ ಯು ಸೋ ಮಚ್.